ಅದೇ ಅವ್ನು ವರ್ಕೌಟ್ ಮಾಡೋದು ಬಿಟ್ಟೈತದೆ. ಅವನ ಕದೆ ಇರಲಿ, ಇನ್ನೊಬ್ಬನ ತೋರಿಸ್ತೀನಿ. ಇನ್ನೊಬ್ಬ ಇಲ್ಲಿ ಎಸ್ಬಿಟ್ಟ. ಪೀಸ್ ಆಫ್ ಮೈಂಡ್ ಬಗ್ಗೆ ಹೆವಿ ಮಾತಾಡ್ತಾರದು. ಇನ್ಫೆಕ್ಷನ್ ಬಗ್ಗೆ ಮಾತಾಡ್ತಿರೋದು, ಮಕ್ಕಳ ಇನ್ಫೆಕ್ಷನ್ ಬಗ್ಗೆ. ಮೆಡಿಕಲ್ ಮಾಫಿಯಾ ಕಡ್ಕೊಳ ರಮೇಶ. ಹೊಸ ಪ್ರತಿಭೆ ಬಂದಿರೋದು, ಇದೊಂದು ಹೊಸ ಪ್ರತಿಭೆ. ಅಲ್ಲೊಂದು ಬರ್ತಾಯಿದೆ ಹೆರಿಟೇಜ್ ಹಿರಿಯ ನಾಗರಿಕ, ಅಲ್ಲೊಬ್ಬ ಬೆಳೀತಲ್ಲ ಕನ್ನಡಕ, ಅದೇ ಹೊಸ ಪ್ರತಿಭೆ. ಇಲ್ಲೊಂದು ಕರೆಕ್ಟಾಗಿ ಬೆಡ್ಶೀಟ್ ಇಡೋಕ್ಕೆ ಬರ್ತೀನಲ್ಲ, ಕರೆಕ್ಟಾಗಿ ಅದೇ ಮುಂದೆ ಕಾಣಿಸ್ಕೊಳ್ಳೋಕ್ಕೋಸ್ಕರ ಒದ್ದಾಡ್ತೇವೆ ನೀವು. ಹೆರಿಟೇಜ್ ಹಿರಿಯ ನಾಗರಿಕರು, ಅಲ್ಲೂ ಒಂದು ಬೆಳೀತಲ್ಲ. ಆ ಬೆಳೀತಲ್ಲ ಈ ಕಡೆಗೆ ಏನೂ ಬಂದಿಲ್ಲ, ಗೊತ್ತಿಲ್ಲ ಕ್ವಾಲಿಟಿಗೆ ಬಂದಿಲ್ಲ. ಈ ಪ್ರತಿಭೆ ಹೇಳಲಿಲ್ವಾ ಇವರು ಹೊಸ ಪ್ರತಿಭೆ ಬಂದಿರೋದು ಅಂತ. ಇವ್ರು ಹಿಂಗೆ ಐಡೆಂಟಿ ಕೊಟ್ಟಿರೋದು. ಅವನು ವರ್ಕೌಟ್ ಅವನದೇ, ಅವನದೊಂದು ಐಡೆಂಟಿಟಿ ಐತೆ, ಅವನದೇ ಒಂದು ಐಡೆಂಟಿಟಿ ವರ್ಕೌಟ್. ಅದನ್ನು ತೋರಿಸ್ತೀನಿ ಸರಿ, ಕವರ್ ಮಾಡ್ತೀನಿ. ಬಹುಶಃ ಅದು ವರ್ಕೌಟ್ ಯಾರು ಮಾಡೋದು ನೋಡಿರಲಿಕ್ಕಿಲ್ಲ, ಇವನು ಮಾತ್ರ ಮಾಡ್ತಾನೆ. ಅವಳು ವರ್ಕೌಟು ಅಫಿಷಿಯಲ್ ವರ್ಕೌಟ್. ಈಜು ಹೊಡಿತಾನೆ ಎತ್ಕೊಂಡೆ, ಕಾಲಲ್ಲಿ ಆ ಕಾಲಿಗೆ ಗೆಲ್ಲಿಸ್ಕೊಬಿಟ್ಟು ಈಜು ಹೊಡಿತಾ ಇರೋದು. ಆ್ಯಕ್ಚುಲಿ ಅದು ಒಂದು ವರ್ಕೌಟ್ ಮಾಡ್ತಾನೆ ಇವರು ಕಾಲಲ್ಲಿ, ಅದನ್ನು ಕವರ್ ಮಾಡಬೇಕದ, ನಾನು ಕವರ್ ಮಾಡೋಕ್ಕಾಗ್ತಿಲ್ಲ. ನಾನು ಆ ಕಡೆ ನೋಡಿದಾಗಲೆಲ್ಲ ಅದು ಮರ್ತ್ಬಿಡೋಣ. ಆ್ಯಕ್ಚುಲಿ ಅದೊಂದೇ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಬಂದೆ ಫಸ್ಟು. ಪೊಲೀಸರು ಇರಬೇಕು ಇವಾಗ. ಒಂದು ಅಫಿಷಿಯಲ್ ವರ್ಕೌಟ್ ನೋಡಿ, ಇನ್ನು ಕಲ್ತಾಳೋದು. ಅಲ್ಲಿ ಬರೀ ಇದೆ ವರ್ಕೌಟ್ಗಳು ಅಫಿಷಿಯಲ್ದು. ಅದು ಅಫಿಷಿಯಲ್ ವರ್ಕೌಟ್ ಮಾಡ್ತಾನಲ್ಲ, ವರ್ಕೌಟ್ಗಳು ಒಂದು ದಿವಸ ಕವರ್ ಮಾಡಬೇಕು. ಕ್ಯಾಮ್ರಾ ಚೆನ್ನಾಗಿರೋದಿಲ್ಲ ಇವರು, ಇದ್ದಿದ್ದರೆ ಚೆನ್ನಾಗಿ ಒಳ್ಳೆ ಝೂಮಾಗಿ ಕವರ್ ಮಾಡ್ತಿದೆ ಕ್ಲೀನಾಗಿ. ಅದ್ಭುತಗಳು ಒಂದು ವರ್ಕೌಟ್ಗಳೆಲ್ಲ. ಆರ್ಡಿನರಿ ವರ್ಕೌಟೇ ಅಲ್ಲ. ಅವ್ನು ವರ್ಕೌಟ್ ಅನ್ನೋದು ನೋಡಿಬಿಟ್ರೆ ಅವ್ನು ನಿಜವಾಗ್ಲೂ ತಲೆ ಸರಿಯಿಲ್ಲ, ಒಂದು ಚೆನ್ನಾಗಿ ನೀವು ಆ ರೇಂಜಿಗೆ ವರ್ಕೌಟ್ ಮಾಡ್ತಾನೆ. ಈಗಲೇ ನೋಡಿ ಅವ್ನು ಮಾಡ್ತೇವೆ ವರ್ಕೌಟು. ಇವನು ಅವನ ದೋಸ್ತಿ. ಇಲ್ಲ ಸರ್, ಯಾವ ಡ್ಯೂಟಿ? ನಾನು ಯೂನಿಫಾರ್ಮಲ್ಲಿದ್ದೀನಾ? ನಾನು ಯೂನಿಫಾರ್ಮಲ್ಲಿದ್ದೀನಾ? ನಾನು ಯೂನಿಫಾರ್ಮ್ ಹಾಕ್ಕೊಂಡಿದ್ದೇನೆ ಯಾವುದಾದ್ರೂ? ಬಟ್ ಅದೇನು ಡ್ಯೂಟಿ ಇದ್ರೆ ತುಂಬ ಜನ ಮಲಗ್ತಾರಲ್ಲ.
ಅವ್ನು ವರ್ಕೌಟು ಹೊಸ ಹೊಸ ಥರಗಳು. ಒಂದು ಒಳ್ಳೆ ವಿಷುವಲ್ ಮಿಸ್ ಆಗೋದು ಇವರು ಅಡ್ವರ್ಟೈಸ್ಮೆಂಟಿಂದಾಗೆ. ವೈಟ್ ಕಲರ್ ಟಿ ಶರ್ಟ್ ಹಾಕೊಂಡು ಯೋಗ ಮಾಡ್ತಾಯಿದ್ದಾನೊಬ್ಬ. ಅವನು ಅಲ್ಲಿ ನಿಂತ್ಕೊಂಡು ಈ ಕಡೆಗೆ ನೋಡ್ತಾ ಇದ್ದ. ನನ್ನ ಕೈಕಾಲು ಮುಖ ತೊಳಿಸಿದ್ನಲ್ಲ, ಈ ಕಡೆಗೆ ನೋಡ್ತಾ ಇದ್ದ. ಇವನು ವರ್ಕೌಟ್ ಇನ್ನೂ ನಿಂತೇ ಇಲ್ಲ ಬಂದು ಈ ಕಡೆಗೆ ನೋಡ್ತಾ ಇದ್ದ. ಕೈಕಾಲು ಮುಖ ತೊಳಿತಾ ಇದ್ದ. ಸುಳ್ಳು ಒಂದೇ ಸಮ ನಿಂತ್ಕೊಂಡು ನೋಡ್ತಾನೇ ಇದ್ದ. ಅದರಲ್ಲಿ ಈ ಕಡೆ ಬಂದವ್ರು ಆ ಕಡೆ ಕೈ ತೋರಿಸ್ಕೊಂಡು ಮಾತಾಡ್ತಾಯಿದ್ರು ಇಬ್ಬರು. ಸೊ ಯಾಕೆ ಅಂತ ಆ ಕಡೆ ತಿರುಗಿ ನೋಡಿದ್ರು ಅವ್ನು ನನ್ನ ಕಡೆಗೇ ನೋಡ್ತಾ ನಿಂತಿದ್ದ. ಈ ಬಡ್ಡಿ ಬಗ್ಗೆ ಮೊಬೈಲ್ ಆನ್ ಮಾಡಿದೆ, ಇದು ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡ್ತಾಯಿತ್ತು. ಹೀಗಾಗಿ ಆನ್ ಟೈಮ್ಗೆ ವೀಡಿಯೋ ವಿಷುವಲ್ ಕವರ್ ಮಾಡೋಕ್ಕಾಗಿಲ್ಲ. ಜಾವ ಹುಡುಗ ವೆಬ್ಸೈಟು ಮನೆ ಬಿಟ್ಟು ಬಂದುಬಿಟ್ಟು ಜಾವ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದಾನೆ. 35,000 ಅಂತ ಹೇಳಿದ್ದೆ ಅವತ್ತು. 35,000 ಸ್ಯಾಲರಿ. ಆ್ಯಕ್ಚುಲಿ ಅವನ ಬಗ್ಗೆ ಸ್ಟೋರಿ ಹೇಳಿದ್ದೆ ಮುಂಚೆನೇ ಒಂದು ಸರಿ. ಅವನು ಹೆಂಡ್ತಿರ್ಬೇಕಿದು. ಇವನು ಕೆಲಸದ ಬಗ್ಗೆ ವಿಚಾರಿಸ್ತಾನಲ್ಲ, ನೀವೇನಿಲ್ಲಿ ಕೆಲಸ ಮಾಡೋದಾ ಹಂಗೆ ಅಂತ. ಸೇಮ್ ರಿಲೇಟೆಡ್. ಇವನು ಆ ಕಡೆಗೆ ಹೋಗ್ತಾ ಇರೋದಲ್ಲಿ. ವರ್ಕೌಟ್ ಮಾಡಿ ಕೆಲಿಂದ ನಾವು ಬಂದೈತದೆ. ಡ್ಯೂಟಿ ಬಗ್ಗೆ ಮಾತಾಡ್ತೀನಿ. ಸೆಕ್ಯೂರಿಟಿ ಗಾರ್ಡ್ ವಾಟರ್ ಬಾಟ್ಲ್ ಇಟ್ಕೊಂಡು ಬರ್ತಾ ಇರೋದು. ಇವತ್ತೇ ಫಸ್ಟ್ ಕಾಣಿಸ್ಕೊತಾ ಇರೋದಲ್ಲಿ. ಎಲ್ಲಿ ಸೆಕ್ಯೂರಿಟಿ ಮಾಡ್ತಾನೋ ಏನೋ ಐಡಿಯಾ ಇಲ್ಲ. ಅಲ್ಲಿ ಕೆಲಸದ ಬಗ್ಗೆ ಮಾತಾಡಿದ್ಮೇಲೆ ಅವನು ಅಲ್ಲೇ ಹೋಗ್ತಾ ಇದ್ದಾನೆ. ಬ್ಯಾಟ್ರಿ ಬಗ್ಗೆ 2% ಇದೆ. ನಾನು ಆಚೆ ಹೋಗ್ತಾ ಇದ್ದೀನಿ. ಕೋಟೆ ಆಂಜನೇಯನಿಂದ ಜೊತೆಲ್ಲ ಬರ್ತಿದ್ದೀವಿ. ಮಾಡಿದ್ಯಾ? ಕುಬ್ಜಾ ಕನ್ನಡ ಬಾಲಂಗುಚ್ಚಿ ಇದು. ಅಲ್ಲಿ ಊಟ ಮಾಡಿದ್ರ ಅಂತ ಬ್ರೇಕ್ಫಾಸ್ಟ್ ಮಾಡಿದ್ರ ಅಂತ ಕೇಳಿದ್ನಲ್ಲ, ರಿಲೇಟೆಡ್ ಇದು. ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ, ಚಾರ್ಜ್ ಇಲ್ಲ, ಸಾರಿ. ಕುಂಬಳ ಕನ್ನಡ ಬಾಲಂಗುಚ್ಚಿಯಲ್ಲಿ ವಿಶಾಲ್ ಮಾರ್ಟ್ ಬಿಟ್ಟರೆ ಲಕ್ಷ್ಮಣ ಬಾಲಂಗುಚ್ಚಿ. ಕುಬ್ಜಾ ಕನ್ನಡ ಬಾಲಂಗುಚ್ಚಿ. ಆರನೇ ಪ್ಲ್ಯಾಟ್ಫಾರ್ಮ್ಗೆ ಬಂದು ಸೇರಿದೆ. ಈಗ ಆ್ಯಕ್ಚುಲಿ 4ನೇ ಪ್ಲ್ಯಾಟ್ಫಾರ್ಮಿಂದ ಬಂದೆ. ಇನ್ನು ಗಾಡಿ ಹೋಗ್ತಾಯಿದೆ.
ಏನು ಗೊತ್ತಾ, ಇವಾಗ 3 ಟ್ರೈನ್ಗಳು ಹೋಗ್ತಾ ಇದೆ, 3 ಒಂದಲ್ಲ ಎರಡಲ್ಲ. ಕಥೆ ಆಮೇಲೆ ಹೇಳ್ತೀನಿ. ಇಂಜಿನ್ ಸೌಂಡ್ ಇದೆ, ಫಸ್ಟು ಟ್ರೈನ್ ಎತ್ಕೊಬಿಡ್ತೀನಿ ಹೋಗಿ. ಆ್ಯಕ್ಚುಲಿ 7:30 ಕೇಳಿಸ್ಕೊಳ್ಳಿ. ಇದು ಯಾವುದೋ ಬೇರೆ. ಆ್ಯಕ್ಚುಲಿ ಏನು ಸ್ಟೋರಿ ಅಂದರೆ, ಇವಾಗ ಅಲ್ಲಿ ಬರ್ತಾ ಇರೋದು ನಂಜನಗೂಡಿಗೆ ಹೋಗೋ ಎಕ್ಸ್ಪ್ರೆಸ್ ಗಾಡಿ. ಅದು ಸ್ಟೋರಿ ಏನು ಅಂದರೆ, ನಂಜನಗೂಡಿಗೆ 3 ಗಾಡಿಗಳೋಗಿದೆ. ಎಕ್ಸ್ಪ್ರೆಸ್ ಇಲ್ಲಿ ಹೋಗ್ತಾ ಇದೆಯಲ್ಲ, ಬರ್ತಾ ಇದೆಯಲ್ಲ, ಇದು ಎಕ್ಸ್ಪ್ರೆಸ್. ಇದು 8 ಗಂಟೆಗೆ ಹೋಗಬೇಕಿತ್ತು. 8 ಗಂಟೆ ಅಲ್ಲ, ಸಾರಿ, ಟೈಮ್ ಹೊಡೆ ಬರ್ತೀನಿ. 7:35 ಹೋಗ್ಬೇಕಿತ್ತು. 7:35 ಹೋಗ್ಬೇಕಾಗಿರೋದು, ಹೋಗಿಲ್ಲ. ಈಗ 8:35 ಹೋಗ್ತಾ ಇದೆ. 1 ಅವರ್ ಡಿಲೇ ಆಗಿ ಹೋಗ್ತಾ ಇದೆ. ಮತ್ತು ಒಂದು ಪ್ಯಾಸೆಂಜರ್ ಗಾಡಿ ಹೋಗುತ್ತೆ, ಅದು ಹೊರಟಾಗಿದೆ. ಮತ್ತು ಈಗ ಇನ್ನೂ ಒಂದು ಪ್ಯಾಸೆಂಜರ್ ಗಾಡಿ ನಿಂತ್ಕೊಂಡಿದೆ ಇಲ್ಲಿ. ಒಂದು ಪ್ಯಾಸೆಂಜರ್ ಗಾಡಿ ನಂಜನಗೂಡಿಗೆ ಹೋಗೋದು, ಮತ್ತು ಇನ್ನೊಂದು ಎಕ್ಸ್ಪ್ರೆಸ್ ನಂಜನಗೂಡಿಗೆ ಹೋಗೋದಿದೆ. ಆದರೆ ಯಾವ ಪ್ಲ್ಯಾಟ್ಫಾರ್ಮ್ ಇದೆ, ಯಾವ ಗಾಡಿ ಹೋಗ್ತಿದೆ ಅಂತ ಎಲ್ಲೂ ಅಪ್ಡೇಟ್ ಮಾಡಿಲ್ಲ. ಇವಾಗ ನಾನು ಫಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಹೋದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಅಲ್ಲಿ ತೋರಿಸ್ಬೇಕಲ್ಲ ಮೇಲ್ಗಡೆ MOS ಯಾವ ಪ್ಲ್ಯಾಟ್ಫಾರ್ಮಲ್ಲಿದೆ ಅಂತ, ಅದನ್ನು ತೋರಿಸಿಲ್ಲ ಆ್ಯಕ್ಚುಲಿ. ಇವಾಗ ಡಿಸ್ಪ್ಲೇ ಆಯಿತು 16220 ಆರ್ಗನೈಸ್ಡ್ ಇವರು. 16220 ಇದೆಲ್ಲ ಇವಾಗ ತೋರಿಸ್ತಾ ಇರೋದು, ಮುಂಚೆ ತೋರಿಸಿಲ್ಲ ಆ್ಯಕ್ಚುಲಿ ಅದು ಗಾಡಿ. ನಾನು ಎಲ್ಲಿದೆ ಆನ್ಲೈನಲ್ಲಿ ವೆರಿಸ್ ಮೈ ಟ್ರೈನ್ ಅಪ್ಲಿಕೇಶನ್ ಬರುತ್ತಲ್ಲ, ಅಲ್ಲಿಗೂ ಇಲ್ಲಿಗೂ ಯಾವುದೇ ಇದಿರಲಿಲ್ಲ, ಮ್ಯಾಚ್ ಆಗ್ತಾರಲ್ಲ, ಎಲ್ಲ ಮಿಸ್ ಮ್ಯಾಚ್ ಆಗ್ತಿತ್ತು. ಅಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಅಂತ ತೋರಿಸಿದ್ರು, ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಹಾಕಿದ್ದಾರೆ, ಉಲ್ಟಾ ತೋರಿಸ್ತಾಯಿದ್ರು. ಆಮೇಲೆ ಏನು ಹೇಳೋದು, ಟ್ರೈನು ಎಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲೊಂದು ಟ್ರೈನ್ ನಿಂತ್ಕೊಂಡಿತ್ತು, ಬಟ್ ಅಪ್ಡೇಟ್ ಮಾಡಿರಲಿಲ್ಲ. ಫುಲ್ ಜಾಬ್ ಕನ್ಫ್ಯೂಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ, ಒಂದು ಅಪ್ಲೋಡ್ ಮಾಡ್ತೀನಿ, ನೋಡೋದ ಮುಗೀತಾ ಒಂದು ಸಲ. ಭಾಗ ಮುಖ ಕ್ಲೀನಾಗಿ ರೆಕಾರ್ಡ್ ಆಗಿದೆ, ನನಗೆ ಗೊತ್ತಿಲ್ಲ. ತಿರುಪತಿಯಿಂದ ಬಂದಿರೋರಿರಲ್ಲ. ನಂಬರ್ 1 ಆ್ಯಕ್ಚುಲಿ ಅವಮ್ಮ ಪ್ರೆಗ್ನೆಂಟು, ಬಹುಶಃ ಅದಕ್ಕೆ ನಂಬರ್ 1 ತೋರಿಸ್ತಾ ಇರಬೇಕು. ಅಲ್ಲಿ ಯಾವಾಗ ಬಿತ್ಕೊ ಒದ್ದಾಡ್ತಾವ್ದೆ. ಹಿಡ್ಕೊಡ್ಲಿ ಸರ್. ಇದು ಕಟ್ಕೊಳಕ್ಕೆ ಬಂದಿಲ್ಲ, ಬರ್ತಾ ಇದೆ. ರೈಲ್ವೆ ಇದ್ರ ಹತ್ರ ಇದೆ, ಏರ್ಪೋರ್ಟ್ ಹತ್ರ ಇದೆ. ಸ್ಟೋರಿ ಏನಂದರೆ, ಸ್ಲೋ ಲೇಟಾಗಿ ಬಂದಿರೋದಷ್ಟೆಲ್ಲ ಲೇಟಾಗಿ ಮೂವ್ ಆಗ್ತಿದ್ದಾನೆ. ಅರೌಂಡ್ ಮ್ಯಾಕ್ಸಿಮಮ್ 60 ಕಿಲೋಮೀಟರ್ ಸ್ಪೀಡಲ್ಲಿದೆ. ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ, ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. 60 ಮ್ಯಾಕ್ಸಿಮಮ್, ಟಾಪ್ ಸ್ಪೀಡ್ 60 ಇದೆ. ಆ್ಯಕ್ಚುಲಿ 90ವರೆಗೂ ಹೋಗ್ತಾರೆ. ಇದು ಎಕ್ಸ್ಪ್ರೆಸ್ ಶಟಲ್ ಗಾಡಿನೇ, ಪ್ಯಾಸೆಂಜರ್ ಗಾಡಿನೇ 90ವರೆಗೂ ಹೋಗುತ್ತೆ. ಇದು 60 ಹೋಗ್ತಾ ಇದೆ. ಅಂದರೆ ಇವತ್ತು ನಂಜನಗೂಡಿಗೆ ಊಟಕ್ಕೆ ಹೋಗಿದ್ನಲ್ಲ, ಸೊ ಹೊರಟ್ನಲ್ಲ, ಸೊ ಆ ಊಟ ತಪ್ಪಿಸೋದಕ್ಕೋಸ್ಕರ ಇಷ್ಟೆಲ್ಲ ಆಟ ಆಡ್ತಾ ಇರೋದು. 10 ಗಂಟೆವರೆಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಅದನ್ನು ತಪ್ಪಿಸೋದಕ್ಕೋಸ್ಕರ ಪ್ಯಾಸೆಂಜರ್ 7ವರೆಗೆ ಹೋಗಬೇಕಾಗಿದ್ದ ಪ್ಯಾಸೆಂಜರ್ನ 8ವರೆಗೆ ಬಿಟ್ಟರು. ಜೊತೆಗೆ ಶಟಲ್ ಗಾಡಿಗಳು ಹೋಗ್ತಾವಲ್ಲ, ಅಂದರೆ ಪ್ಯಾಸೆಂಜರ್ ವೆಹಿಕಲ್ ಹೋಗ್ತಾವಲ್ಲ, ಸಾರಿ 7:30ಗೆ ಹೋಗ್ಬೇಕಾದ್ರೆ ಎಕ್ಸ್ಪ್ರೆಸ್ನ 9:30 ಬಿಟ್ಟಿದ್ದಾರೆ. 7:30ಗೆ ಹೋಗ್ಬೇಕಾಗಿರೋದನ್ನ 8:30 ಬಿಟ್ಟಿದ್ದಾರೆ. ಪ್ಯಾಸೆಂಜರ್ ಗಾಡಿಗಳನ್ನು ಬಿಟ್ಟಿದ್ದಾರೆ, ಬಟ್ ಅವು ಕನ್ಫ್ಯೂಸ್ ಮಾಡಿ ಓಡಿಸ್ಬಿಟ್ರು ಅಂದರೆ ಎಲ್ಲೂ ಡಿಸ್ಪ್ಲೇ ಹಾಕಿರಲಿಲ್ಲ. ಯಾವ ಗಾಡಿ ಎಲ್ಲಿಗೆ ಹೋಗ್ತಿದೆ, ಯಾವ ಪ್ಲ್ಯಾಟ್ಫಾರ್ಮಲ್ಲಿದೆ, ಏನು ಡಿಸ್ಪ್ಲೇನಲ್ಲಿ ಇರಲಿಲ್ಲ.
ಅಲ್ಲಿ ಡಿಸ್ಪ್ಲೇನಲ್ಲಿ ಇದ್ದಿದ್ದು ಸ್ಕ್ರೀನ್ಶಾಟ್ ಫೋಟೋ ತೊಗೊಂಡಿದ್ದೀನಿ. ಅಲ್ಲಿ ಇದ್ದಿದ್ದೇ ಬೇರೆ, ಅಲ್ಲಿ ಗಾಡಿಗಳು ಹೋಗಿದ್ದೇ ಬೇರೆ, ಆ ಥರ ಇತ್ತು. ಅಂದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಯಾವ ಪ್ಲ್ಯಾಟ್ಫಾರ್ಮ್ ಎಕ್ಸ್ಪ್ರೆಸ್ ಒಂದು ಹೋಗಿದೆ ಅಂತ ವೇರ್ ಇಸ್ ಮೈ ಟ್ರೈನ್ ಅಪ್ಲಿಕೇಶನಲ್ಲಿ ಎಷ್ಟು 7:30ಗೆ ಯಾವುದೋ ಇಲ್ಲ 8 o'clockಗೆ ಒಂದು ಪ್ಯಾಸೆಂಜರ್ ವೆಹಿಕಲ್ ಹೋಗಿದೆ. ಬಟ್ ಅಲ್ಲಿ ನಾನು 8 o'clockಗೆ ಇದರಲ್ಲಿದ್ದೆ, ರೈಲ್ವೆ ಸ್ಟೇಷನಿದ್ದೆ. ಬಟ್ ಆದರೆ ಅಲ್ಲಿ ಎಲ್ಲೂ ಡಿಸ್ಪ್ಲೇ ತೋರಿಸ್ತಿರ್ಲಿಲ್ಲ, ಡಿಸ್ಪ್ಲೇಲಿ ಎಲ್ಲೂ ಹಾಕಿರಲಿಲ್ಲ. ಸೊ ಹೀಗಾಗಿ ಅದು ಮಿಸ್ ಆಯಿತು. ಅಂದರೆ ಕಣ್ಮುಂದೆ ಹೋಯ್ತು ಟ್ರೈನ್ ಅದು, ಆದರೆ ಅದು ಡಿಸ್ಪ್ಲೇಯಲ್ಲಿ ಇಲ್ಲದೇ ಇರೋ ಕಾರಣ ಗೊತ್ತಾಗಲಿಲ್ಲ. ಸೊ ಈ ಥರ ಇವಾಗ ಲೇಟಾಗಿ ಹೋಗ್ಬೇಕಾಗಿರೋ ಈಗ ಹೋಗ್ತಾ ಇರೋದು ಎಕ್ಸ್ಪ್ರೆಸ್ ಗಾಡಿ 7:00ವರೆಗೆ ಹೋಗ್ಬೇಕಾಗಿರೋದು 8:30 ಬಿಡ್ತು. ಈಗ ಕ್ಲೋಸ್ ಟು 9:30. ಸೊ 1 hour ತೊಗೊಂಡಿದ್ದಾನೆ. ಈಗ ಕ್ಲೋಸ್ ಟು ಇನ್ನೂ ಕಡ್ಕೊಳಕ್ಕೆ ಬಂದಿಲ್ಲ, ಈಗ ಕಡ್ಕೊಳಕ್ಕೆ ಬರ್ತಾಯಿದೆ. ಸೊ ಕ್ಲೋಸ್ ಟು 1 hour ತೊಗೊಂಡಿದ್ದಾನೆ. ಎಲ್ಲಿಂದ ಮೈಸೂರು ಜಂಕ್ಷನಿಂದ ಕಡ್ಕೊಳಕ್ಕೆ ಬರೋದಕ್ಕೆ 1 hour ತೊಗೊಂಡಿದ್ದಾನೆ. ಈ ಗಾಡಿ ಸ್ಪೀಡ್ ಹೋಗ್ತಿರೋ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಹಳ್ಳ ಓಡಿಸ್ಕೊಂಡು ಹೋಗ್ತಿದ್ದಾರೆ ಅಂತ. ಅಂದರೆ ಊಟ ಮಿಸ್ ಮಾಡಿಸೋದಕ್ಕೆ ಇದೆಲ್ಲ, ಬ್ರೇಕ್ಫಾಸ್ಟ್ ಮಿಸ್ ಮಾಡಿಸೋದಕ್ಕೆ ಇದೆಲ್ಲ ಕಥೆಗಳು. ನನಗೆ 1,000 ರೂಪಾಯಿ ಕೊಟ್ಬಿಟ್ಟಿದಾರಲ್ಲ, ಆ ದುಡ್ಡೆಲ್ಲ ಖರ್ಚು ಮಾಡ್ಕೊಳ್ಳೋವರೆಗೂ ಬಿಡೋಲ್ಲ ಅವರು. ಸೊ ಊಟಕ್ಕೆ ಖರ್ಚು ಮಾಡ್ಕೊಳ್ಳಿ ಅಂತ ನೆನ್ನೆ ಇಡೀ ದಿನ ತಿನ್ನೋದಕ್ಕೇನು ಕೊಡ್ತಿಲ್ಲ. ಕ್ಲೈಮ್ಯಾಕ್ಸಲ್ಲಿ 1,000 ರೂಪಾಯಿ ಅಕೌಂಟ್ಗೆ ಹಾಕೋದು. ಅವ್ರ ಎಸ್ಟಿಮೇಷನ್ ಏನು ಮಾಡಿದ್ರು ಅಂದರೆ ದುಡ್ಡು ಸಿಕ್ಕೋ ತಕ್ಷಣ ಓಡೋಗೇನೋ ತುಂಬ್ಕೊಬಿಡ್ತಾರೆ ಅಂತ ಟ್ರೈ ಮಾಡಿದ್ರು. ಬಟ್ ನಾನು 10 ರೂಪಾಯಿ ಬಿಸ್ಕೆಟ್ ತಿಂದೆ ಅಷ್ಟೇ. ಕರೆಕ್ಟಾಗಿ 9:30 ಈಗ ಬಂದು ಇಳಿದಿದ್ದೀನಿ. ಅರ್ಧ ಗಂಟೆ ಇದೆ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗೋದಕ್ಕೆ. ನಾನು ಅಲ್ಲಿವರೆಗೆ ನಡ್ಕೊಂಡು ಹೋಗೋವರೆಗೆ ನಂಜನಗೂಡು ದೇವಸ್ಥಾನದವರೆಗೆ ನಡ್ಕೊಂಡು ಹೋಗೋವರೆಗೆ ಅರ್ಧ ಗಂಟೆ ಆಗೋಗುತ್ತೆ. ಸೊ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗೋ ಟೈಮ್ಗೆ ನನ್ನ ಕರ್ಕೊಂಡೋಗಲ್ಲಿ ಬಿಡ್ತಾ ಇದ್ದಾರೆ. ಸೊ ಇದು ಆ್ಯಟಿಟ್ಯೂಡ್. ಆ್ಯಕ್ಚುಲಿ ಒಂದು ಟಿ-ಶರ್ಟ್ ಕವರ್ ಮಾಡಬೇಕಾಗಿತ್ತು. ಅದು ರೈಲ್ವೆ ಸ್ಟೇಷನಲ್ಲಿ ಆ್ಯಟಿಟ್ಯೂಡ್ ಅಂತ ಆಯಿತಾ, ವೈಟ್ ಕಲರ್ ರೈಲ್ವೆ ಟಿ-ಶರ್ಟ್. ಅದು ಬಿಷಪ್ ಮತ್ತು ವಿಭೂತಿ ಬಸವೇಶ್ವರ ದೇವಸ್ಥಾನ ಎರಡಕ್ಕೂ ಸೇರಿದ ಹಾಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಾರೆ. ಏನಪ್ಪ ಅದು ಅಂದರೆ ಕರೆಕ್ಟ್ ಟೈಮ್ಗೆ ಕ್ಲೈಮ್ಯಾಕ್ಸಿಗೆ ಕರ್ಕೊಂಡೋಗಿ ಬಿಟ್ಬಿಡ್ತೀವಿ ನಿನ್ನ ಅಂತ. ಅಂದರೆ ಕ್ಲೈಮ್ಯಾಕ್ಸಿಗೆ ಬಿಟ್ಟು ಕೊಟ್ಬಿಡ್ತೀವಿ, ಅಲ್ಲಿವರೆಗೂ ಬಿಡೋದಿಲ್ಲ ಅಂತ ಅರ್ಥ. ಸೊ ಜೊತೆಗೆ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅನ್ನೋದು ಈಗ ಆಲ್ರೆಡಿ ಡಿಸ್ಪ್ಲೇ. ಅಂದರೆ ಕೊನೆಯ ಹಂತದವರೆಗೂ ನಾವು ನಿನ್ನೇನ ಬಿಡೋದಿಲ್ಲ, ಕೊನೆಯ ಹಂತದಲ್ಲೂ ಸೋಲಿಸ್ಬಿಡ್ತೀವಿ ಅಂತ. ಯಶವಂತ್ ಟೈಟಲ್ ಥೀಮ್ ಆಗಿರುತ್ತೆ. ಅಂದರೆ ಕ್ಲೈಮ್ಯಾಕ್ಸಲ್ಲಿ ಸೋತಾಗೋದು. KA09 ಮೈಸೂರು, KA09 ರಾಕಿಂಗ್ ಸ್ಟಾರ್ ಯದುವೀರ್ ಮತ್ತು ನನ್ನ ತಮ್ಮ ಯಶವಂತ್, ಬ್ಯಾಕ್ಸ್ ಬಜ್ಜೇಳ್ ಅವರ ಮಗ ಯಶವಂತ್ ಕ್ಲೈಮ್ ಮಾಡ್ತಾ ಇರೋದು. ಸೊ ಈ ಕಾರಣಕ್ಕೋಸ್ಕರ ಬ್ಯಾಕ್ಸ್ ಬಜ್ಜೇಳ್ ಅವರು ಸಹಾಯ ಮಾಡ್ತಾ ಇರೋದು. ಸುಮಾರು 2-3 ಡೇಸಿಂದ ಹೆಲ್ಪ್ ಮಾಡ್ತಾ ಇರೋದು. ಅದೇ ಬಟ್ಟೆ ತೊಗೊಂಡಿದ್ರು, ಅದು ಆ್ಯಕ್ಚುಲಿ ಅದು ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡಿದ್ದೀನಿ. ಈಗ 1,000 ರೂಪಾಯಿ ಕೊಟ್ಟಿದ್ದಾರೆ. ತಿಂದು ಉಂಡು ದುಡ್ಡು ಹಾಳು ಮಾಡ್ಕೊಳ್ತಾನೆ ಅಂತ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದಕ್ಕೆ ತೊಂದರೆ ಕೊಡ್ತಾ ಇರೋದು. ಬಟ್ ಆ ಕೆಲಸ ಮಾಡೋದಿಲ್ಲ ನಾನು. ಬರೀ 2 ದಿವಸದಿಂದ ಊಟ ಕೊಟ್ಟಿಲ್ಲ ಅಂದರು. ಬರೀ ಒಂದು ಟೀ ಒಂದು ಬಿಸ್ಕೆಟ್ ತೊಗೊಳಿದ್ರೆ ಅಷ್ಟೇ. ಇವಾಗ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಯಾವುದೂ ಖರ್ಚು ಮಾಡೋದಿಲ್ಲ. ಫಸ್ಟ್ ಹೋಗಿ ಇವತ್ತು ಮಧ್ಯಾಹ್ನ ಬಟ್ಟೆ ತೊಗೊಬಿಡ್ತೀನಿ, ಕೆಲಸ ಹುಡ್ಕೋಕ್ಕೆ ಹೊರಡ್ತೀನಿ. ಇದು ರಾಜಶೇಖರದ ಬಾಲಗೂಚಿ. ಇದು ರಾಜಶೇಖರ ಕಸಿನ್ ಬ್ರದರ್, ಮೆಡಿಕಲ್ ರೆಪ್ರೆಸೆಂಟೇಟಿವ್, ಅವ್ರದ್ದು ಬಾಲಗೂಚಿ. MB 7125 ಗಾಡಿ ಒಮ್ನಿ ಹೋಗ್ತಿದ್ದೆಲ್ಲ, ಅದು ತಿಕ್ಕ ಮುಚ್ಕೊಂಡು ಸ್ಟ್ರೈಟಾಗಿ ಹೋಗಲ್ಲ. ಇಲ್ಲಿ ರೈಟಿಗೆ ಪಾರ್ಕ್ ಮಾಡೋ ಥರ ಬಂದು ನಿಲ್ಲಿಸ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ತಾನೆ, ಧೂಳು ಇಳಿಸ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಅಂದರೆ ಸ್ಟ್ರೈಟಾಗಿ ಹೋಗಿದ್ದು ಏನೂ ಹೋಗ್ತಿರಲಿಲ್ಲ, ಲೆಫ್ಟಿಗೆ ಬಂದು ಪಾರ್ಕ್ ಮಾಡೋ ಥರ ನಿಲ್ಲಿಸಿದ್ದು ಆಮೇಲೆ ಮುಂದಕ್ಕೆ ಹೋಗ್ತಾನೆ. ಆ್ಯಕ್ಚುಲಿ 9:41 ಲಕ್ಷ್ಮೀಬಾಬಾ ಬಾಲಗೂಚಿ. ಇದು ದೊಡ್ಡದಾಗಿ ಊಟ ಗೀಟ ಸಿಗೋ ಡೌಟು, ಟ್ರೈ ಮಾಡೋದ. ಇಡ್ಲಿ ಇದೆಯಪ್ಪ, ಇಡ್ಲಿ 20 ರೂಪಾಯಿ. ಕುಳಕು ಕುಮಾರರು ಆ್ಯಕ್ಚುಲಿ ನಂಜನಗೂಡು ದಾಸೋಹ ಭವನದಲ್ಲೂ ನೋಡಿದ್ದೀನಿ. ಇನ್ನು ಬಾಟ್ಲ ಏನು ಅಜಕ್ ಕಬಡಿಟ್ಟು ಬಂದಿದ್ದಾನೆ. ಚೀಲ ಬೇಕಂತ ಕೂತ್ಕೊಂಡಿರೋದು ಇಲ್ಲಿ ಮುಂದೆ ಬಂದು. ಹೊರಗಡೆ ಜಾಗ ಖಾಲಿ ಇದೆ ಫುಲ್, ಅದು ಇಲ್ಲೇ ಬಂದು ಕೂತಿರೋದು. ಮುಂದೆ ಇಟ್ಟಿರೋದು ಇದು.
ಬೆಂಕಿ ಹಾಕಿರೋದು. ಅವನೇ ಬೆಂಕಿ ಹಾಕಿದ್ದು. ಬೇಸಿಕಲಿ ಕಸ ಕೂಡ ಕ್ಲೀನಾಗಿ ಗುಡಿಸಿ ಬೆಂಕಿ ಹಾಕಿಲ್ಲ, ಸುಮ್ಮನೆ ಬೆಂಕಿ ತೆಗೆಸ್ಬಿಟ್ಟಿರೋದಷ್ಟೇ. ಕಸ ಎಲ್ಲ ಹಂಗಂಗೆ ಬಿದ್ದಿದೆ. ಇಲ್ಲ ನೋಡಿ, ಇಲ್ಲಿ ಬೇಡ ಬಿಟ್ಟು ಹಾಕಪ್ಪ, ಕಾಂಪೌಂಡ್ ಹತ್ರ ಕಸ ಗುಡಿಸೋದು ಬೇಡ. ಅವ್ನು ಕಸ ಹಾಕಿದಾನಲ್ಲ, ಬೆಂಕಿ ಹಾಕಿದಾನಲ್ಲ, ಅಲ್ಲಾದರೂ ಕಸ ಇದೆಯಾ ಗುಡಿಸಿದ ಅಲ್ಲೂ ಇಲ್ಲ. ಸುಮ್ಮನೆ ಅನ್ನೆಸೆಸರಿ ಕಸ ಗುಡ್ಡೆ ಹಾಕಿ ಆಫಿಷಿಯಲ್ಗಳು. ಅಫಿಷಿಯಲ್ ಬಟ್ ಇಲ್ಲಿ ಯಾರೊಬ್ಬ ಇಣಕಿ ನೋಡ್ತಿದ್ದ ಈ ಬಿಲ್ಡಿಂಗ್ ಮುಂಭಾಗ. ಇಂದಿರಾ ಕ್ಯಾಂಟೀನ್ 40 ರೂಪಾಯಿ ಇಡ್ಲಿ ತಿಂತಾ ಇದ್ದೀನಿ. KA09 MB 8181 ಗಾಡಿ, ಅದು ಒಮ್ನಿ ಹೋಗ್ತಾ ಇದೆ ಅಲ್ಲ, ಅದು ಸೇಮ್ ಸ್ಟೋರಿ. ಅಕ್ಷಯ ಪಾತ್ ಇಲ್ಲ ಇದು ಇಂದಿರಾ ಕ್ಯಾಂಟೀನ್ ಹತ್ರ ಒಂದು ಮುಂದ್ಗಡೆ ಒಂದು ಓಮಿನಿ ಹೋಯ್ತಲ್ಲ, ಸೇಮ್ ಅದೇ ಥರ ಹೋಯ್ತು. ಇಲ್ಲಿ KRS ಸಾರಿ ಇದು ಹೇಳೋದಿದು KSRTC ಬಸ್ ಸ್ಟ್ಯಾಂಡ್ ಬಿಷಪ್. ಈಗ ಆಲ್ರೆಡಿ KRS KSRTC ಬಸ್ ಸ್ಟ್ಯಾಂಡ್ ಬಗ್ಗೆ ಈಗ ಆಲ್ರೆಡಿ 2 ಸರಿ ಹೋಮ್ ಮಿನಿಸ್ಟರ್ ಬರೆದಿರೋ ಪತ್ರದಲ್ಲಿದೆ. ಡಿಫಾಲ್ಟಲ್ಲಿ ಕಿತ್ತಾಕ್ಬಿಟ್ಟಿನಿ. ಅದು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಕಿರಿಕ್ ಮಾಡೋದು ಮತ್ತು ಸಬರ್ ಬಸ್ ಸ್ಟ್ಯಾಂಡಲ್ಲಿ ಕಿರಿಕ್ ಮಾಡಿದ್ದು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಒಂದು ಮರ್ತೋಗ್ಬಿಟ್ಟೆಗಳು ಅಪ್ಲೋಡ್ ಮಾಡಬೇಕದು. ಮೆಜೆಸ್ಟಿಕಲ್ಲಿ ಒಂದು ಈ ಥರದ ಇನ್ಸಿಡೆಂಟ್ ನಡೆದಿದೆ. ಅಲ್ಲೇನು ಗೊತ್ತಾ, ಕೊರೋನಾ ಔಟ್ ಬ್ರೇಕ್ ಟೈಮ್ ಬಂದಾಗ ನಾನು ಕೆಲಸ ಹುಡ್ಕೋಕೆ ಹೋಗಿದ್ನಲ್ಲ, ಆವಾಗ ನಾನು ಮಾಸ್ಕ್ ಹಾಕಿದ್ರು ಕೂಡ ಮಾಸ್ಕ್ ಹಾಕಿಲ್ಲ ಅಂತ ಹೇಳಿ ದುಡ್ಡು ಕಿತ್ಕೊಂಡ್ರು. ಅದು ವೀಡಿಯೋ ಕವರ್ ಆಗಿಲ್ಲ ಒಟ್ಟಲ್ಲಿ, ಫೋಟೋ ಎಲ್ಲ ಹೊಡೆದು ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಮಾಸ್ಕ್ ಹಾಕಿರಲಿಲ್ಲ, ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ ಮಾಸ್ಕ್. ಅಂದರೆ ಮಾಸ್ಕ್ ಹಾಕ್ಕೊಂಡೇ ಇದ್ದಿಲ್ಲ, ಮೂಗೆಲ್ಲ ಇದಾಗಿತ್ತು, ನೀರೆಲ್ಲ ಸೋರ್ತಾಯಿತ್ತು ಮೂಗಲೆಲ್ಲ, ನೆಗಡಿ ಬೇರೆ ಏನೋ ಆಗಿತ್ತು ಆ ಟೈಮಲ್ಲಿ. ಸೊ ಮೂಗು ಕ್ಲೀನ್ ಮಾಡ್ಕೊಳ್ಳೋಣ, ಅಸಹ್ಯವಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮಾಸ್ಕ್ ತೆಗ್ಬಿಟ್ಟು ಗೊಣ್ಣೆ ತೆಗಿತಾಯಿದ್ದೆ ಗುರು, ಗೊಣ್ಣೆ ತೆಗಿತಾಯಿದ್ದೆ. ಅದು ಅಲ್ಲದೆ ಏನಕ್ಕೆ ನಾನು ಕ್ಲೀನ್ ಮಾಡ್ಕೊತಿದ್ದೆ ಮೂಗು ಅಂದರೆ, ಈ ಬಡ್ಡೆಗಳು ಟೆಸ್ಟ್ ಅಂತ ಅಂದ್ಬಿಟ್ಟು ನಾನು ಹೊಸ ಆಟಗಳು ತೆಗೆದುಬಿಟ್ರೆ ಕಷ್ಟ. ಈ ಸಿಟಿ ತುಂಬ ಕರೋನಾ ಔಟ್ ಬ್ರೇಕ್ದು ಎಲ್ಲ ಚೆಕಿಂಗ್ ದಾಳಿಂಬುಳಿ ಏನೇನು ನಡೀತಿತ್ತಲ್ಲ, ಸೊ ಟೆಸ್ಟ್ ಮಾಡ್ತಿದ್ವಿ ಅಂದ್ಬಿಟ್ಟು ನಿನಗೆ ಕೊರೋನಾ ಐತೆ, ಟೆಸ್ಟ್ ಪಾಸಿಟಿವ್ ಹಂಗೆ ಹಿಂಗೆ ತೊಗೊಂಡಾಗ ಆಸ್ಪತ್ರೆಲಿ ಹಾಕಿಬಿಟ್ರೆ ಸೊಳ್ಳೆ ಮಕ್ಕಳು ಅಂದ್ಬಿಟ್ಟು ಮೂಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಫಸ್ಟ್ ಮೂಗೆ ಆಳುಮುಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಮುಖ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಮೂಗೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಸೇಮ್ ಟೈಮಲ್ಲಿ ಬಂದು ಸಿಗಾಕ್ಬಿಟ್ಟ ಮುಂದೆ ಒಬ್ಬ, ಬಂದುಬಿಟ್ಟು ಬಾ ಈ ಕಡೆಗೆ ಬಾ ಅಂದೆ. ನಾನು ಮೂಗು ಕ್ಲೀನ್ ಮಾಡ್ತಾಯಿದ್ದೀನಿ ರೀ, ಮೂಗು ಗೊಣ್ಣೆನ ತೆಗಿಬಾರ್ದಾ ಅಂದೆ. ಆಯ್ತು ಬಾ, ನಾವು ನೋಡಿದ್ದೀವಿ, ವೀಡಿಯೋ ರೆಕಾರ್ಡ್ ಆಗಿದೆ ಎಲ್ಲ, ಬಾ ಹಂಗೆ ಅಂತ ಕರ್ಕೊಬಂದ. ಆ್ಯಕ್ಚುಲಿ ನಾನು ಅವತ್ತು ಫೋಟೋ ಎಲ್ಲ ಹೊಡೆದು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ದೀನಿ. ರೆಸಿಪ್ಟ್ ಆಳುಮಳೆಲ್ಲ ಅವತ್ತು ಅದೇನು ಇದೆಯೋ ತೆಗೆದಾಕ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ. ಅದು ರಿಲೇಟೆಡ್ ಇದು, ಸೇಮ್ ಪೆನಾಲ್ಟಿ ಕಟ್ಟಿದ್ದು, ಕೊರೋನಾ ಔಟ್ಬ್ರೇಕ್ ಪೆನಾಲ್ಟಿ ಕಟ್ಟಿದ್ದು ಸೇಮ್ ಇದೆ. ರೈಲ್ವೆ ಸ್ಟೇಷನಲ್ಲೂ ಕೂಡ ಒಂದು ಸರಿ 400 ರೂಪೀಸ್ ಎಷ್ಟೋ ಪೆನಾಲ್ಟಿ ಕಟ್ಟಿದ್ದೀನಿ. ಅಲ್ಲಿ ಲಂಬು ಉದ್ದಕ್ಕಿದ್ದವ್ರು ಯಾರೋ ಒಬ್ಬಳು ಲೇಡಿ ಕಟ್ಟಿದ್ದು, ಅದು ನಮ್ಮ ನಾಗಮಾವನ್ನು ಉದ್ದಕ್ಕಿದ್ರು, ಅವ್ರನ್ನೂ ಲಂಬು ನಾಗ ಅಂತಲೇ ಕರಿತಾ ಇದ್ದಿದ್ದು. ಸೊ ನಾಗರಾವ್ ಥರ ಅವರು ಸಣ್ಣಗೆ ಉದ್ದಕ್ಕಿದ್ರು. ಸೊ ಅದೇ ಆ್ಯಟಿಟ್ಯೂಡ್, ನಾಗಮಾವನ ಹೆಸರಲ್ಲಿ ಪೆನಾಲ್ಟಿ ಕಿತ್ತಿರೋದು ಅವತ್ತು. ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಕೆಲಸ ಮಾಡೋದೇನಕ್ಕೆ ಅಂದರೆ ಪೆನಾಲ್ಟಿ ಕೇಳೋದು ರಾಕಿಂಗ್ ಸ್ಟಾರ್ ಯಶ್ ಮತ್ತು ಲಕ್ಷ್ಮಮ್ಮ. ವ್ಯಾಗನ್ ಓವರ್ ಒಡೆಯರ್ ನೆಟ್ವರ್ಕು ಬರುತ್ತೆ, ಮತ್ತು VKR ಹಾಸ್ಪಿಟ್ಲು. ಇಲ್ಲಿ 200 ರೂಪೀಸ್ ಕೊಟ್ಟಿದ್ದು ಯಾರೊಬ್ಬ ರಾಯಲ್ ಎನ್ಫೀಲ್ಡ್ ಗಾಡೀಲಿ ನನ್ನ ಬಂದು ಮೈಸೂರುವರೆಗೆ ಲಿಫ್ಟ್ ಮಾಡಿದ್ದಾನು. ನಾನು ಸೇಮ್ ಪಬ್ಲಿಕ್ ಟಿವಿಲಿ ಕೆಲಸ ಕೇಳೋಕ್ಕೆ ಹೋಗ್ತಿದ್ದೆ. ಅವಾಗ ಅವೈನ ಬಾಯ್ಬಿಟ್ಟು 200 ರೂಪೀಸ್ ಕೇಳಿದೆ. ಅವಾಗ 200 ರೂಪೀಸ್ ಕೊಟ್ಟಿದ್ದೆ. ಅದೇ ದುಡ್ಡು ತೊಗೊಂಡೋಗಿ HU1248 ಗಾಡಿ, ಅದು ಏನಾರು ಆಟಿಟ್ಯೂಡ್ ಮಕ್ಕಳು ಆ ಕಡೆ ನೋಡೋದೇ ಇಲ್ಲ ನಾನು. ಅವಾಗ ನನಗೆ 200 ರೂಪೀಸ್ ಕೊಟ್ಟಿದ್ದೆ. ನಾನೇ ಕೇಳಿದ್ದೆ, 200 ರೂಪೀಸ್ ಕೇಳಲಿಲ್ಲ ಒಟ್ಟಲ್ಲಿ. ನಾನು ಮೈಸೂರಿಗೆ ಹೋಗೋಕ್ಕೆ 100 ರೂಪೀಸ್ ಕೊಡಿ ಸಾಕು, ಬೆಂಗಳೂರಿಗೆ ಹೋಗೋಕ್ಕೆ ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಅವನಿಗೆ ರೆಸ್ಯೂಮ್ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡಿದೆ. ಅವಾಗ ಅವನು ಪರವಾಗಿಲ್ಲ ತಗೊಳ್ಳಿ ಅಂದ್ಬಿಟ್ಟು 200 ರೂಪೀಸೇ ಕೊಟ್ಟ. ರಾಯಲ್ ಎನ್ಫೀಲ್ಡ್ ಗಾಡಿ ಅದು. ಆ ವ್ಯಕ್ತಿ ಹೆಸರು ಏನೋ ಪ್ರದೀಪ್ ಆಗಿರಬೇಕು, ನಾಟ್ ಶ್ಯೂರ್, ಪ್ರದೀಪ್ ಇರಬೇಕು. 6D22 ಗಾಡಿ ಅದು, ಕರೆಕ್ಟಾ, ಮುಂದೆ ಹೋಗಿದೆ ತಮಿಳ್ನಾಡು ಗಾಡಿ. ಈಗ ಹೇಳ್ತಾ ಇದ್ನಲ್ಲ 200 ರೂಪೀಸು, ಅದಕ್ಕೂ ಲಿಂಕ್ ಇದೆ. 200 ಐಶ್ವರ್ಯ ಅರ್ಜುನ್ ಪರವಾಗಿ ದುಡ್ಡು ಕೊಟ್ಟಿರೋದು ಅವನು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ಇವಾಗ ನಾನು ಅದಕ್ಕೆ ಯಾವಾಗಲೂ ಹೇಳೋದು, ನಾನು ಏನಾದ್ರು ಒಂದು ವಿಷಯ ಹೇಳಬೇಕು ಅಂದರೆ ವಿಷುವಲ್ನ ಹುಡಿಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಆ ಸ್ಪಾಟಲ್ಲಿ ನಾನು ಯಾವ ವಿಷಯ ಹೇಳ್ಬೇಕು ಅಂತ ಅಂದ್ಕೊಡ್ತೀನಿ, ಅಲ್ಲೇ ಲೈವಲ್ಲೇ ಏನೋ ಒಂದು ಸೀನ್ ನಡೀತಾ ಇರುತ್ತೆ. ವಿತ್ ಕಾಂಕ್ರೀಟ್ ಎವಿಡೆನ್ಸ್ ಎಲ್ಲ ಅಲ್ಲಲ್ಲೇ ಸಿಗ್ತಾ ಇರ್ತವೆ ನನಗೆ. ನನ್ನ ಸುತ್ತ ಅಂತ ಆ ರೇಂಜ್ಗೆ ವಾತಾವರಣ ಇರುತ್ತೆ.
HF100 ವಿಡಿಯೋ. ನ್ಯಾಷನಲ್ ಅಲ್ಲಿ ನಿಂತ್ಕೊಂಡಿರೋದು ಪೊಲೀಸ್ ಅವ್ರದ್ದು ಏನೋ ಗೊತ್ತಿಲ್ಲ, ಕರ್ನಾಟಕ ಸರ್ಕಾರ. ಇದು ಗಾಡಿ ನಂಬರ್ ಸುಮಾರು ಹೊತ್ತಿಂದ ಇಲ್ಲೇ ನಾಟಕ ಆಡ್ತಾವನೆ ಗುರು ಅವನು. 2022 ಸುಮಾರು ಹೊತ್ತಿಂದ ನಾಟಕ ಆಡ್ತಾವನೆ. I-20 ಆರ್ಗನೈಸ್ಡ್ ಇವರಲ್ಲ, ಇವರಿಷ್ಟು 3 ಜನ. I-20 ಸ್ವಿಫ್ಟ್ ಮತ್ತು ರೆನಾಲ್ಡ್ ಡಸ್ಟರ್ ದಸರಾ ಧೂಳು. ಇದು ನದಿ ಕೇಳೋದು ಯಾವಾಗಲೂ 44 ಲಾಸ್ಟ್ ನಂಬರ್ 54 ಅದು 52-44 ಇದೆಯಲ್ಲ, ಅದು ಯುನೈಟೆಡ್ ಕಿಂಗ್ಡಮ್. ನಂಬರ್ 8 ನೈಟ್ 4+4 8 ಆಗುತ್ತೆ. ಅದು ಆರ್ಗನೈಸ್ ಇವರೆಲ್ಲ. 46 ವ್ಯಾಲೆಂಟಿನೋ ರೋಸಿ, ಪ್ರತಾಪನ ಬಲಂಗೋಚಿ, ಕುಮುದಳ ಕಂದ ಇವನೇ. 53A 6731 ಗಾಡಿ ನ್ಯಾಷನಲ್. ಅಂದರೆ ನ್ಯಾಷನಲ್ ವರ್ಕಿಂಗ್ ಲಿಮಿಟೆಡ್, ಇಂಡಿಯಾ ವರ್ಕಿಂಗ್ ಲಿಮಿಟ್ ಕ್ಲೈಮ್ ಮಾಡ್ತೀವಿ ಅಂತ. ಒಡೆಯರ್ ನೆಟ್ವರ್ಕ್ ಅದೇ. HF100 ಹೌದು, HF100 JQ. ಏನು ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ಯುನೈಟೆಡ್ ಕಿಂಗ್ಡಮ್ ರಾಯಲ್ ಫ್ಯಾಮಿಲಿ ಇದೆಯಲ್ಲಪ್ಪ, ಹೌಸ್ ಆಫ್ ವಿಂಡ್ಸರ್ ಮತ್ತು ಯುನೈಟೆಡ್ ಕಿಂಗ್ಡಮ್ 44 ಯೂಸ್ ಮಾಡಿಕೊಂಡು ಈಕ್ವಾಲಿಟಿ ಫಾರ್ಮುಲಾದಡಿ ನೇಷನ್ ವೈಡ್ ಅಂದರೆ ದೇಶಾದ್ಯಂತ 50% ನಾವು ಕ್ರೆಡಿಬಿಲಿಟಿ ತೊಗೊಳ್ತೀವಿ ಅಥವಾ 50% ಜಾಗ ಅಕ್ವೈರ್ ಮಾಡ್ಕೊಳ್ತೀವಿ, ಬಿಸ್ನೆಸ್ ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇನ್ಯಾರು ಮಾಡ್ತಾರೆ? ಒಡೆಯರ್ ಫ್ಯಾಮಿಲಿ ಟೀಮ್ ವನಿಲಾದವರು. ಈಗ ತಾನೇ ವನಿಲಾ ಟೀಮ್ ವನಿಲಾ ಬೇಡ ಹಂಗೆ ಹಿಂಗೆ ಅಂತ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡಿದೆ. ಸೊ ಅದನ್ನು ರಿಲೇಟೆಡ್ ಅವ್ರು ತೋರಿಸ್ತಾ ಇರೋದು. ಈಗ ಆ್ಯಕ್ಚುಲಿ ಲಾರಿ ಹೋಯ್ತಲ್ಲ, ಅದು ಕೆಳಗಡೆ ಹೋಯ್ತು. ನಾನು ಕೆಳಗಡೆ ಹೋಗಲ್ಲ, ಈಗ ಮೇಲೆ ಹೋಗ್ತೀನಿ, ಫ್ಲೈಓವರಲ್ಲಿ ಮೇಲೆ ಹೋಗ್ತೀನಿ. ನೆಮ್ಮದಿ ಇದು ದರ್ಶನ್ದು ನೋಡ್ರ, ಅಲ್ಲಿ ಏನೋ ನಡೀತಾ ಇದೆ ನಾಟಕ. ಕೀರ್ತನ ಹೇಳ್ದೆ ಆಗಲೇ, ಈಗ ಆಲ್ರೆಡಿ ಲೈವಲ್ಲೇ ನೋಡಿ ವಿಡಿಯೋ. ಕೀರ್ತನ ಸ್ಟೋರಿ ಇದು ಹೇಳ್ತೀನಿ ನಿಮಗೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಿದು ಅಂದರೆ, ರೆಕಾರ್ಡ್ ಆಗ್ತಿದೆ, ಫಸ್ಟ್ ನೋಡ್ಬಿಡ ರೆಕಾರ್ಡ್ ಆಗ್ತಾಯಿದೆ. ಏನು ಸ್ಟೋರಿ ಇದು ಅಂದರೆ, ಆ ಲಾರಿ K44 ಇತ್ತಲ್ಲ, ಯುನೈಟೆಡ್ ಕಿಂಗ್ಡಮ್ದು ಸ್ಟೋರಿ ಹೇಳಿದ್ನಲ್ಲ, ಈಕ್ವಾಲಿಟಿ ಫಾರ್ಮುಲಾ. ಆ ಎಲ್ಲ ವೆಹಿಕಲ್ಗಳು ಕೆಳಗಡೆ ಹೋದವು. ಲಾರಿ ಕೆಳಗಡೆ ಹೋಯ್ತು ಆ್ಯಕ್ಚುಲಿ. ಎಲ್ಲಿ ಫ್ಲೈಓವರ್ ಮೇಲೆ ಹೋಗಲಿಲ್ಲ, ಕೆಳಗಡೆ ಪಾಸ್ ಇದೆಯಲ್ಲ ಅಲ್ಲೋಯ್ತು. ಫ್ಲೈಓವರ್ ಮೇಲೆ ಇದೋಯ್ತು, ಯಾವುದು ಫ್ಲೈಓವರಿಂದ ಅಪೋಸಿಟ್ ಸೈಡಿಂದ ಬಂದಿದ್ದು ಕೀರ್ತನ ಅಂತ ಲಾರಿ ಬಂತು. ಲಾರಿನ ಯಾವುದೋ ಹೋಟೆಲ್ ವೆಹಿಕಲ್ ಬಂತು. ಸ್ಟೋರಿ ಏನಂದರೆ, ಇಂಡಿಯನ್ ಟಿವಿಲಿ ಕೀರ್ತಿ ಅಂತ ಒಂದು ಹುಡುಗಿ ಇದ್ಲು. ಆ ಹುಡುಗಿನ ಕಾವೇರಿ ಮತ್ತು ಕೀರ್ತಿ ಅಂತ 2 ಹೆಸರು ಕರೀತಾಯಿದ್ರು. ಹುಡುಗಿ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ. ಯಾಕೆ 2 ಹೆಸರು ಕರೀತಾಯಿದ್ರು ಅಂದರೆ, ಕಾವೇರಿ ವಾಟರ್ನ ಡಿವಿಷನ್ ಮಾಡೋದು, ಅದು ಏನೇನು ಕರ್ನಾಟಕದಲ್ಲಿ ಕಾವೇರಿ ಗಲಾಟೆ ನಡೆಯೋದು, ಮತ್ತು ವಾಟರ್ ಸಪ್ಲೈ ಇದು ಡಿಸ್ಟ್ರಿಬ್ಯೂಷನ್ ಏನೋ ಕಥೆ ಇದೆಯಲ್ಲ, ಅದಕ್ಕೆ ರಿಲೇಟೆಡ್ ಆ್ಯಟಿಟ್ಯೂಡ್. ಅದು ಅಂದರೆ 50% ಕೊಡ್ತೀವಿ, 50% ಕೊಡೋದಿಲ್ಲ ಅಂತ. ಹುಡುಗಿ ಹೆಸರು ಕೀರ್ತಿ. ಸೊ ಕೀರ್ತಿ ಅಂದರೆ 50% ಕೀರ್ತಿ ಸಿಗುತ್ತೆ, 50% ಯಶಸ್ಸು ಸಿಗುತ್ತೆ, 50% ಎಲ್ಲ 50% ಸಿಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದು ಇಂಡಿಯನ್ ಟಿವಿಯಲ್ಲಿ ಕೆಲಸ ಮಾಡ್ತಿದ್ದ ಹುಡುಗಿ. ಸ್ಪೆಷಲಿ ಮೀಡಿಯಾದವ್ರು ಹಂಗೆ ಮಾಡ್ತೀವಿ ಅಂತ. ಮೀಡಿಯಾದವರು 50% ಆ ಕಡೆ, 50% ಈ ಕಡೆಗೆ ಇರ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ನಾಟ್ ಜಸ್ಟ್ ಮೀಡಿಯಾ, ಪ್ರತಿಯೊಂದು ಹಾಗೆ ನಡೆಯುತ್ತೆ. ಅದೇ ನಂಬರ್ 4 ಈಗ ಆಲ್ರೆಡಿ ಮುಂಚೆ ತೋರಿಸಿದ್ನಲ್ಲ ಲಾರಿ, ಇದೇ ವೀಡಿಯೋದಲ್ಲಿ ಫಸ್ಟ್ ಬರುತ್ತಲ್ಲ 44, ಅದು ಸೇಮ್ ಈಕ್ವಾಲಿಟಿ ಫಾರ್ಮದಲ್ಲೇ ಬರೋದು, ಯುನೈಟೆಡ್ ಕಿಂಗ್ಡಮ್ದು. ಸ್ಟೋರಿ ಹೇಳ್ತಾ ಇದ್ರೆ ಹಿಂಗೆ ನಡೀತಾನೆ ಇರ್ತದೆ ಸುತ್ತಮುತ್ತ. ಅವ್ರುಗಳಿಗೂ ಮಾಡೋಕ್ಕೇನು ಕೆಲಸ ಇಲ್ಲ. ಆ್ಯಕ್ಚುಲಿ ಇದರಿಂದ ಲಾಭ ಎರಡೂ ಇದೆ. ಲಾಭ ಏನು ಅಂದರೆ, ನನಗೆ ಏಲಿಯನ್ ಇಂಜಿನಿಯರ್ಸ್ ಬರೆಯೋದಕ್ಕೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏಲಿಯನ್ ಇಂಜಿನಿಯರ್ಸ್ನ ಪ್ರೂವ್ ಮಾಡೋದಕ್ಕೆ, ಕೋರ್ಟಲ್ಲಿ ಏಲಿಯನ್ ಇಂಜಿನಿಯರ್ಸ್ನ ಪ್ರೂವ್ ಮಾಡೋದಕ್ಕೆ ಇವೆಲ್ಲ ಸಿಕ್ಕಾಪಟ್ಟೆ ಪ್ರಯೋಜನ ಬರುತ್ತೆ. ಪ್ರತಿಯೊಂದು ನನ್ನ ಸುತ್ತಮುತ್ತ ನಡೆಯೋದಲ್ಲ. ಅದಕ್ಕೆ ವೀಡಿಯೋ ಕವರ್ ಮಾಡೋದು ನಾನು. ಟೈಮ್ ಕಿಲ್ಲಿಂಗ್ ಏನಪ್ಪ ಅಂದರೆ, ಊಟ ಒಂದು ಸರಿ ಮಾಡ್ಬೋದು, ಪದೇ ಮಾಡ್ತಿರೋದು ಸರಿ ಇರೋಲ್ಲ. ಊಟ ಮಾಡೋಕ್ಕಾಗೋದು ಇಲ್ಲ. ಅತಿ ಹೆಚ್ಚಾಗಿ ಕುಡಿದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಮಾತಿದೆಯಲ್ಲ, ಹಾಗೆ ಈ ಆ್ಯಟಿಟ್ಯೂಡ್ ಸುಮ್ಮನೆ ನಡೀತಾನೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಟೈಮ್ ಕಿಲ್ಲಿಂಗ್ ಆಗುತ್ತೆ. ಸುಮ್ಮನೆ ತೋರಿಸ್ತಾ ಇರ್ತಾರೆ ಅವರು. ನಾನು ನೋಡಿದ್ದೆ ನೋಡಿಕೊಂಡು ಅದನ್ನೇ ಅಪ್ಲೋಡ್ ಮಾಡ್ಕೊಂಡು ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಟೈಮ್ ವೇಸ್ಟ್ ಅಂದರೆ, ಈಗ ವೀಡಿಯೋ ರೆಕಾರ್ಡ್ ಮಾಡಬೇಕು, ಸೊ ಬ್ಯಾಟ್ರಿ ವೇಸ್ಟ್ ಆಗ್ತಾ ಇರುತ್ತೆ. ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ಡೇಟಾ ವೇಸ್ಟ್ ಆಗ್ತಾ ಇರುತ್ತೆ, ಟೈಮ್ ವೇಸ್ಟ್ ಆಗುತ್ತಾ ಇರುತ್ತೆ. ಸೊ ಇದೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇರಬೇಕಾದ್ರೆ ನನ್ನ ತಲೆ ಕೂಡ ಮೆಂಟಲ್ ಪ್ರೆಷರ್, ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ನಾನು ಯಾವುದಾದ್ರು ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀನಲ್ಲ, ಆ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋಕ್ಕೆ ಸಮಯ ಆಗಲಿ, ಮೈಂಡ್ ರಿಲೀಫ್ ಕೂಡ ಸಿಗೋದಿಲ್ಲ. ಮೆಂಟಲಿ ಪ್ರೆಷರ್ ಜಾಸ್ತಿ ಬಿಡೋದ್ರಿಂದ ನಾನು ಕೆಲಸಗಳನ್ನ ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಲೆಟ್ರ್ ಟೈಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಆ ಲೆಟ್ರನ್ನ ಪ್ಲ್ಯಾನ್ ಮಾಡೋಕ್ಕೆ ಸಾಕಾಗೋದು, ಗೊತ್ತಾಗಲ್ಲ. ಪ್ಲ್ಯಾನ್ ಮಾಡೋಕ್ಕಾಗೋದೂ ಇಲ್ಲ. ಯಾಕೆಂದರೆ ತಲೆ ಬೇರೆ ಕಡೆ ಎಲ್ಲ ಕೆಲಸ ಕೊಟ್ಬಿಟ್ಟಿರ್ತಾರೆ ತಲೆಗೆ. ಸೊ ಸುತ್ತಮುತ್ತ ಏನೋ ನಾಟಕ ನಡೀತಾ ಇರುತ್ತೆ, ಆ್ಯಟಿಟ್ಯೂಡ್. ಸೊ ನಾನು ಅದ್ರ ಮೇಲೆ ಫೋಕಸ್ ಮಾಡಬೇಕಾಗಿ ಬರುತ್ತೆ. ಆವಾಗ ತಲೆ ಎಂಗೇಜ್ ಆಗಿರುತ್ತೆ. ಸೊ ಹೀಗಾಗಿ ನನ್ನ ಪರ್ಸನಲ್ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವರು ಇದೆಲ್ಲ ಕ್ರಿಯೇಟ್ ಮಾಡೋದು.
ಇಯರ್ಫೋನ್ ಕೇಳಿದ್ನಲ್ಲ, ಅದಕ್ಕೆ ಕವರ್ ಬೀಸ್ ಹಾಕಿದ್ದಾರೆ. ಇಯರ್ಫೋನ್ ಸಿಕ್ಕೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು, ತಗೋ ಅಂತ ಕ್ರಿಯೇಟ್ ಮಾಡ್ತಿರೋದು ಗೊತ್ತಿಲ್ಲ. ತೊಗೊಳ್ಳೋ ಆ್ಯಕ್ಚುಲಿ 29922 ಗಾಡಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಅದು ಆಟೋ ಹೋಗ್ತಾ ಇದೆಯಲ್ಲ, ಒಳಗಡೆ ಹೋಗ್ತಾಯಿಲ್ಲ ಗಾಡಿ. ಅದು ಹಿಂದುಗಡೆಯಿಂದ ಬರೋದು ಆ್ಯಕ್ಚುಲಿ, ಆ ಕಡೆ ರೋಡಿಂದ ಬರ್ತಾನೆ. ಆ ಕಡೆ ರೋಡಿಂದ ಬಂದು ಒಳಗಡೆ ಹೋಗ್ಬೇಕಾದ್ರೆ ಸಡನ್ನಾಗಿ ಮುಂದೆ ಟರ್ನ್ ತೊಗೋತಾನೆ. ಅಂದರೆ ಆಲ್ಮೋಸ್ಟ್ ಕಾಲ್ ಮೇಲೆ ಹೋಗ್ಬೇಕದು. ಆ ಥರ ಒಂದು ಝೀಕ್ ಅಂತ ಮುಂದೆ ಬರ್ತಾನೆ. ನಾವು ಪಾಸ್ ಆಗ್ತಾ ಇದ್ಮೇಲೆ ತಿಕ್ಕ ಮುಚ್ಕೊಂಡು ಹಿಂದುಗಡೆಯಿಂದ ಹೋಗ್ಬೇಕಲ್ವಾ, ಈ ಥರ ಇದೇ ಥರ. ಅದು ಆಟೋ ಸಿಕ್ಕಾಪಟ್ಟೆ ಮುಂದೆ ಹೋಯಿತು. ಆದರೆ ಅವನು ಚೆಕ್ ಅಂತ ಬಂದು ನಾನು ಮುಂದೆನೇ ಟರ್ನ್ ತಗೊಂಡ ಆಟೋದನ್ನು. ಇವ್ರ್ಯಾಕೆ ಸಿಕ್ಕಾಪಟ್ಟೆ ದೂರ ಹೋಗಿದ್ದು ಗೊತ್ತಾ, ದಸರಾ ಧೂಳು ಹೇಳ್ಸೋಕ್ಕೆ. ಆ ಧೂಳು ಎದ್ದು ಕರೆಕ್ಟಾಗಿ ನಾನು ಆ ಪಾಯಿಂಟ್ ಬರೋಷ್ಟೊಳಗೆ ಧೂಳು ನನ್ನ ಮಟ್ಟಕ್ಕೆ ಹೆದೇಳ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಮುಂದೆನೇ ಕವರ್ ಆಗಿರೋದು ಅಷ್ಟೇ. ಕಟ್ಕೊಳ್ಳೋದು ಬೇಸ್ಬಾಲ್ ಲ್ಯಾಂಗ್ವೇಜ್. ಕೈಯಲ್ಲಿ ಅದು ಬ್ಲೂ ಕಲರ್ ಬ್ಯಾಲೆ ಯಾವುದೋ ವಾಟರ್ ಬಾಟ್ಲ್ ಇದೆಯಲ್ಲ, ಅದಿದೆ. ನನಗಿದ್ದು ರೋಡಲ್ಲಿ ಸಿಕ್ಕಿದ್ದು. ರೋಡಲ್ಲೆಲ್ಲ ಟ್ರೈನಲ್ಲಿ ಎತ್ಕೊಂಡಿದ್ದು ನಾನು. ಟ್ರೈನಲ್ಲಿ ಯಾರೋ ಬಿಟ್ಟೋಗಿದ್ರಲ್ಲ, ಎತ್ಕೊಂಡು ರೈಲ್ವೆ ಸ್ಟೇಷನ್ಲಿ ಹಂಗೆ ತೊಳೆದ್ಬಿಟ್ಟು 2 ಲೀಟ್ರ್ ವಾಟ್ರಿಗೆ ಅಲ್ಲಿ ಫಿಲ್ಟರ್ ಇರ್ತಾರಲ್ಲ, ಅಲ್ಲಿ ಇಟ್ಕೊಂಬಂದೆ. ಸೊ ಅದಕ್ಕೆ ಇವನು ಬೇಲೆ ಕಂಪ್ನಿದು ವಾಟರ್ ಬಾಟ್ಲು 1 ಲೀಟ್ರದ್ದು ಇಟ್ಕೊಂಡು ತೋರಿಸ್ತಾ ಇರೋದು. ಮುಸ್ಲಿ ಬರಬೇಕು ಬಹುಶಃ ಅವ್ನ ಮುಖ ನೋಡಿದ್ರೆ. ನಾನು ಸರಿಯಾಗಿ ನೋಡೋಕ್ಕಾಗಿಲ್ಲ, ನಾನು ಮೊಬೈಲ್ ಆನ್ ಮಾಡೋ ಬ್ಯುಸಿಯಲ್ಲಿದ್ದೆ. ಕಟ್ಕೊಳ್ಳೋದು ಬೇಸ್ಬಾಲ್ ಲ್ಯಾಂಗ್ವೇಜ್. ಕೈಯಲ್ಲಿ ಅದು ಬ್ಲೂ ಕಲರ್ ಬ್ಯಾಲೆ ಯಾವುದೋ ವಾಟರ್ ಬಾಟ್ಲ್ ಇದೆಯಲ್ಲ, ಅದಿದೆ. ನನಗಿದ್ದು ರೋಡಲ್ಲಿ ಸಿಕ್ಕಿದ್ದು. ರೋಡಲ್ಲೆಲ್ಲ ಟ್ರೈನಲ್ಲಿ ಎತ್ಕೊಂಡಿದ್ದು ನಾನು. ಟ್ರೈನಲ್ಲಿ ಯಾರೋ ಬಿಟ್ಟೋಗಿದ್ರಲ್ಲ, ಎತ್ಕೊಂಡು ರೈಲ್ವೆ ಸ್ಟೇಷನ್ಲಿ ಹಂಗೆ ತೊಳೆದ್ಬಿಟ್ಟು 2 ಲೀಟ್ರ್ ವಾಟ್ರಿಗೆ ಅಲ್ಲಿ ಫಿಲ್ಟರ್ ಇರ್ತಾರಲ್ಲ, ಅಲ್ಲಿ ಇಟ್ಕೊಂಬಂದೆ. ಸೊ ಅದಕ್ಕೆ ಇವನು ಬೇಲೆ ಕಂಪ್ನಿದು ವಾಟರ್ ಬಾಟ್ಲು 1 ಲೀಟ್ರದ್ದು ಇಟ್ಕೊಂಡು ತೋರಿಸ್ತಾ ಇರೋದು. ಮುಸ್ಲಿ ಬರಬೇಕು ಬಹುಶಃ ಅವ್ನ ಮುಖ ನೋಡಿದ್ರೆ. ನಾನು ಸರಿಯಾಗಿ ನೋಡೋಕ್ಕಾಗಿಲ್ಲ, ನಾನು ಮೊಬೈಲ್ ಆನ್ ಮಾಡೋ ಬ್ಯುಸಿಯಲ್ಲಿದ್ದೆ. ಈಗ ಅವ್ನು ಕೆಲಸ ಮಾಡೋನ ಕೇಳ್ತೀನಿ, ನೆನ್ನೆ ಎತ್ಗಡೆ ಅಂದಿದ್ರು ಕಾಲ. ಈಗ ಫೋನ್ ಮಾಡ್ಬಿಟ್ಟು ಮಾಡ್ತೀನಿ ತಡು ಅವ್ರದ್ದು. ಹೆವಿ ಪಂಚಾಯತಿ ಫೋನಲ್ಲಿ ದುಡ್ಡು ಕೊಡೋದೇನು ಬೇಡಕ್ಕ ಮರ. ನೀನು ಒಂದಷ್ಟು ಎತ್ಕೊಳ್ಳೋ, ಅವನೇನು ಅವ್ರ ಅಪ್ಪದಿಲ್ಲ ಅಲ್ಲಿ. ಹಾಂ, ಮತ್ತು ಅದಕ್ಕೆ ಹಂಗಾಗಿ ನಾವು ಎತ್ಕೋಬೇಡ ಅಂತ ಅವ್ನಿಗೆ 1 ತಿಂಗಳಿಂದ ಫಸ್ಟು ಒಂದು ಬ್ಯಾಚ್ ಎತ್ಕೋ, ಉಳಿದೋದ ಕುಮಾರಣ್ಣ ಪಕ್ಕದಲ್ಲೇ ಬಂದು ಮಾತಾಡೋದು. ನಾ ಕೇಳ್ತೀನಿ ಬಿಡೀಗ ಏನಂತಾರ. ನಾನೇ ಹೋಗ್ತೀನಿ ಕೇಳ್ತೀನಿ. लेआउट बनाए, पेट्रोल पंप बनाए। पेट्रोल पंप तो ये वन जगह हो, ये वन जगह हो। देखो पेट्रोल पंप को करते एचपी पेट्रोल पंप वही रहता हुआ। हाँ, ज़बरदस्त बिजनेस। जगह बिजनेस करने वाले को बिजनेस होता है। लेआउट बनाएंगे, वहीं से आदमी आ रहे तो जगह हुआ उनको चलता। 12 कुंटल 14 कुंटल होता है। हाँ, बात करके आओ तुम, मैं दिखाता हूँ हजरत। आओ देखेंगे क्या था, हुआ तो होंगे इंशाल्लाह। बस हो गए।
पक्का तुम्हें उधर से भी लो इधर से भी लो तुम्हें डायरेक्ट कर लेना तुम्हें बातचीत कर लेना हाँ हमें मिलकर भी मिलकर कर लेंगे क्या भी तुम आया था हमें हम इधर ये करे तो करो करो ಧೂಳು ಇಳಿಸ್ಕೊಡೋದು ಕಳೆದ ಬಾರಿದ ಹಿಂಗೆ ಧೂಳು ಇಳಿಸ್ಕೊಡೋದು. ಈ ಪ್ಯಾಂಟ್ ಹೆಂಗೆ ಕಟ್ಟಾಗಿದೆ ನೋಡಿ, ಕಟ್ಟಾಗಿರೋದಲ್ಲ ಆ್ಯಕ್ಚುಲಿ ಇದು ಥ್ರೆಡ್ ದಾರ ಬಿಚ್ಚಿದ್ದಾರೆ. ಇದು ಹೇಗೆ ಈ ಪ್ಯಾಂಟ್ ಕತೆ ಏನು ಗೊತ್ತಾ, ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದಾಗ ಮಂಜುನಾಥ್ ತೆಗೆದುಕೊಟ್ಟಿದ್ದು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂಜುನಾಥ್ ತೊಗೊಟ್ಟಿದ್ದು. ಒಂದೇ ಒಂದು ಸರಿ ಹಾಕ್ಕೊಂಡಿರೋದು ಪ್ಯಾಂಟ್. ಇದು ಒಂದೇ ಒಂದು ಸರಿ ವಾಶ್ ಮಾಡ್ಬಿಟ್ಟು ಎದ್ದು ಬ್ಯಾಗಲ್ಲಿ ಇಟ್ಬಿಟ್ಟಿದೆ, ಯೂಸೇ ಮಾಡಿಲ್ಲ. ಯಾಕೆ ನಾ ಈ ಪ್ಯಾಂಟ್ ಯೂಸ್ ಮಾಡಿಲ್ಲ ಅಂದರೆ, ಯಾವ್ದಾದ್ರು ಕೆಲ್ಸಕ್ಕೆ ಹೋದರೆ ಇಂಟ್ರ್ಯೂವ್ಗೆ ಬೇಕಾಗುತ್ತೆ ಅಂತ. ಅದೇ ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಇಂಟ್ರ್ಯೂವ್ಗೆ ಅಲ್ಲಿ ಇಲ್ಲಿ ಅಟೆಂಡ್ ಮಾಡೋಕ್ಕೆ ಪ್ಯಾಂಟ್ ಬೇಕಾಗುತ್ತೆ. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಇಲ್ಲಿ ಕೋರ್ಟ್ಗೆ ಹೋಗ್ಬೇಕಾದ್ರೆ ಪ್ಯಾಂಟ್ ಬೇಕಾಗುತ್ತೆ. ಪ್ಯಾಂಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, ಪ್ಯಾಂಟ್ ಹಾಕೊಳ್ಳೋದು ನಿಲ್ಲಿಸ್ಬಿಟ್ಟೆ. ಒಂದೇ ಒಂದು ಸರಿ ಪ್ಯಾಂಟ್ ಹಾಕೊಂಡಿದ್ದೆ ಅಷ್ಟೇ. ಹೊಸ ತೊಗೊಟ್ರಲ್ಲ ಅವಾಗ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಇವಾಗ ಆ್ಯಕ್ಚುಲಿ ನಮ್ಮಕ್ಕ ಮಂಜು ಆಂಟಿ ಕಡೆಯಿಂದ ದುಡ್ಡು ಕೊಡಿಸಿಲ್ಲ 1,000 ರೂಪಾಯಿ. ಸೊ ಅದರಲ್ಲಿ ನಾನು ಪ್ಯಾಂಟ್ ತೊಗೊಳ್ಳೋದು ಬೇಡ, ಬರೀ ಟಿ ಶರ್ಟ್ ಮತ್ತು ಶೂಸ್ ತೊಗೊಳ್ಳೋದು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಅದಕ್ಕೆ ಪ್ಯಾಂಟ್ ಯಾವುದಕ್ಕೂ ಒಂದು ಸರಿ ವೆರಿಫಿಕೇಷನ್ ಮಾಡ್ಬಿಡೋದು. ನನಗೆ ಡೌಟ್ ಇತ್ತು ಈ ಥರದ್ದು ಎಂಥಾರು ಕಂತ್ರಿ ಕೆಲಸ ಮಾಡಿರ್ತಾರೆ ಅಂತ. ಅದಕ್ಕೋಸ್ಕರ ನಾನು ಚೆಕ್ ಮಾಡೋಕ್ಕೆ ಅಂತ ಇವಾಗ ಸ್ನಾನ ಮಾಡೋಕ್ಕೆ ಬಂದಿದ್ದಲ್ಲ, ಅಲ್ಲಿ ಒಳಗೆ ಸ್ನಾನ ಮಾಡೋಕ್ಕೆ ಬಂದಿದ್ದೆ. ಸೊ ಈಗ ಚೆಕ್ ಮಾಡಿದ್ರೆ ಆಗಲೇ ಈಗ ಕಟ್ಟಾಗೋಗಿದೆ. ಇದು ಬೇಕಂತ ಮಾಡಿರೋದು. ಇದು ಏನು ಮಾಡಿರೋದು ಅಂದರೆ ಥ್ರೆಡ್ಡಿಗೆ ಕಟ್ ಮಾಡಿದ್ದಾರೆ. ಹೊಲಿಗೆ ಬಿಟ್ಟಾಗಿ ಕಟ್ ಮಾಡಿಬಿಟ್ಟಿದ್ದಾರೆ ಸೊಳ್ಳೆ ಮಕ್ಕಳು. ಇನ್ಯಾರು ಅವರೇ ಮಾಡಿರೋದು. ಇದೆಲ್ಲೂ ಬೇರೆ ಇಟ್ಟೇ ಇಲ್ಲ. ರಾಜಶೇಖರದ ಅಂಗಡಿಯಲ್ಲಿ ಇಟ್ಟಿದ್ದು. ಆ ಬಡ್ಡಿ ಮಕ್ಕಳೇ ಮಾಡಿರೋದು. ಇದು ಹೋಂಡೆ ಆ್ಯಕ್ಟಿವಾ ಬೇರೆ ಬಂದು ನಿಂತಿದ್ದಲ್ಲಿ ಅವನು. ಅಲ್ಲಿ ಲೌಡ್ ಫೋನಲ್ಲಿ ಮಾತಾಡ್ತಾನಲ್ಲ ಅವನು. ಅಂದರೆ ಆ್ಯಕ್ಟಿವ್ ಮಾಡುವಂಥ ನಂಜನಗೂಡು ಕಡೆಗೆ ಹೋಗ್ತಾರೆ ಇವಾಗ ಅಂತ. ಬಿಸಿಲಲ್ವಾ, ನಾನು ಬಿಸಿಲಿದೆ ಅಂದ್ಬಿಟ್ಟು ನಡ್ಕೊಂಡು ಹೋಗೋನು ಯಾರೋ ಬೆಳ್ತು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಏನಾದರೂ ಲಿಫ್ಟ್ಗೆ ಬಿಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿದ್ದವ್ರು ಇಬ್ಬರು ಆಟೋದನ್ನು ಓಟೋದಾಗಲೇ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ನಾನು ಸ್ನಾನ ಮಾಡಿ ಇನ್ನೇನು ಮೇಲಿಗೆ ಬರಬೇಕು ಅನ್ನೋ ಟೈಮಲ್ಲಿ ಅವನು ಓಟೋಗ್ಬಿಟ್ಟ. ಏನೋ ವೀಡಾ ಗಾಡಿ ಓಡಾಡ್ತಿರ್ತಾನಲ್ಲ ಒಬ್ಬ ಸೊಳ್ಳೆ ಮಗ, ಚೆಲ್ಲ ಬಿಚ್ಬಿಟ್ಟು ಬರೀ ಅಲ್ಲಿ ನಂಗೆ ಓಡಾಡ್ತಾನಲ್ಲ ಅವನು. ಇಬ್ಬರು ಹೊಟ್ಟೋದ್ರು. ನಿನಗೆಲ್ಲ ಇಲ್ಲೇ ಆಗಬೇಕು ಗುರು. ಎಲ್ಲಿ ಕೂತಿರೋದು ಅಲ್ಲೇ ಬರೋದು. ಅಲ್ಲಿ ಜಾಗ ಹುಟ್ಟಿದ್ದೀನಿ, ಅಲ್ಲಿ ಹೋಗಿಲ್ಲ, ಇಲ್ಲೇ ಬಂದು ಸಾಯ್ತಾನೆ.
45U4943 ಗಾಡಿ ಅಲ್ಲಿ ನಿಲ್ಸ್ಕೊಳ್ತಾ ಇದೆ, ಪಾರ್ಕ್ ಮಾಡ್ತಾ ಇದ್ದಾನೆ, ನಿಲ್ಲಿಸ್ತಾ ಇದ್ದಾನೆ ಪುರುಷೋತ್ತಮ. ಅವನೇ ಹಿಡಿತಾ ಇದ್ದಾನಲ್ಲ ಗಾಡಿ, ಅವನೇ ಹೊಡ್ಕೊಂಡೋಗಿದ್ದೆ ಆ್ಯಕ್ಚುಲಿ. ಇದೆ 45U4943 ಗಾಡಿ, ತೆಂಗಿನಕಾಯಿ ಇದೆಲ್ಲ ಅದು ರೂಪಾ ಕಲೆಕ್ಷನ್ಸ್ ಮೆನ್ಸ್ ವೇರ್. ಈ ಸ್ಪಾಟಲ್ಲಿ ಹೊಡ್ಕೊಂಡು ಹೋದ ಅವನು. JT 1044 ಏನೂ ಮಾಡಿಲ್ಲ. HT 5702 ಗಾಡಿ ಅದು. ಅವನೇನೂ ಮಾಡಲಿಲ್ಲ, ಸುಮ್ಮನೆ ಗಾಡಿ ತಂದು ಮುಂದೆ ನಿಲ್ಲಿಸ್ದ ಅಷ್ಟೇ. ವಾಸವಾಂಬ ಗೊತ್ತಿಲ್ಲ. ಊಟ ಮಾಡುವಂತ ಏನಾರು ಬೇಕಾ ನಿಮ್ಮ ಮುತ್ತಲು ತುಣ್ಣೆ ಉಣ್ಣು ಹೋಗಿ ಬಂದು ಈದಿನ ತುಣ್ಣೆ ಉಣ್ಣು ಸುಳ್ಳ ಮಗನ ನನ್ನ ತುಣ್ಣೆ ಹೇಳ್ಕೊತಾವನೆ ಊಟ ಮಾಡುವಂತ. ಅದೇ ನಾನು ಹೇಳಿಲ್ಲ ಹೋಗೋರು, ದುಡ್ಡು ಖರ್ಚು ಮಾಡಿಸ್ಬಿಡ್ಬೇಕು ಅವ್ರು ಫಸ್ಟು. ನನ್ನ ಕೈಯಲ್ಲಿ ದುಡ್ಡು ಕೊಟ್ಟಿದ್ದಾರಲ್ಲ, ದುಡ್ಡನ್ನು ಖರ್ಚು ಮಾಡಬೇಕು, ಅಲ್ಲಿವರೆಗೂ ಕಾಟ ಕೊಡ್ತಾರೆ. ಇದು ಹೊಸದೇನಲ್ಲ, ತುಂಬ ಹಳೇದು. ಆರ್ಗನೈಸರು 883894 ಗಾಡಿ ಇದು. ವೈಷ್ಣವಿ ಇವ್ರದ್ದು ಬಿಳಿಗಿರಿ ರಂಗನಾಥ್ ವೈಫ್ ಹೆಸರು. ಇದು ಆರ್ಗನೈಸ್ಡ್ 11CA ಗಾಡಿ ನಂಬರ್ ಬ್ಲಾಕ್ ಆಯಿತು. ಅದೇನಂದರೆ ನಾನು ಇದಕ್ಕೆ ರಿಲಯನ್ಸ್ಗೆ ಹೋಗ್ತಾಯಿದ್ದೀನಿ. ಸೊ ಜೇಬಲ್ಲಿ ದುಡ್ಡಿರೋದು ಖರ್ಚು ಮಾಡಿಬಿಡಲಿ ಅಂತ, ಊಟ ಮಾಡು ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ. ಊಟ ಯಾಕೆ ಮಾಡಬೇಕು ಅಂದರೆ ಜೇಬಲ್ಲಿ ದುಡ್ಡಿರೋದ್ರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ 900 ರೂಪೀಸ್ ಇದೆ. ಈಗ ಆಲ್ರೆಡಿ ನೆನ್ನೆ ಇವತ್ತು 2 ದಿವಸಕ್ಕೆ ದುಡ್ಡು ಖರ್ಚಾಗಿದೆ. ಸುಮಾರು 80 ರೂಪಾಯಿನ ಖರ್ಚು ಮಾಡಿದ್ದೀನಿ. 80 ಅಲ್ಲ, ಇನ್ನೂ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಕ್ಲೋಸ್ ಟು 100 ರೂಪೀಸ್ ಅನ್ಕೊಳಪ್ಪ. ಇಷ್ಟು 40 ರೂಪಾಯಿ ಇಂದಿರಾ ಕ್ಯಾಂಟೀನು, 40 ಟೀ 15, ಮರಿಗೊಳ್ಳತ್ತು 40, 50, 65 ರೂಪಾಯಿ ಖರ್ಚು ಮಾಡಿದ್ದೀನಿ. ಕರುಗಳು ನೋಡೋದು ಒಂದೇ ಥರದವು, ಅವಳಿ ಜೋಳಿ ಇರಬೇಕು ಇವು. ಲೈಟ್ ಬರೋ ಬಿಡ್ತಾವೆ ಒಂದು ಸಿಸಿಗೆ ಆಕ್ಸಿಸ್, ಅವಳಿ ಜೋಳಿ ಇರಬೇಕು ಇವು. ಯಾರು ಇಷ್ಟು ಬೇಗ ಜೊತೆ ಹಾಕಲ್ಲ. K09MB 9303 9307 ಸಾರಿ. ಇದಕ್ಕೆ ಯಶ್ ಫಾರ್ಮ. ಸಿಕ್ಸ್ 741 ಆ್ಯಕ್ಚುಲಿ ಸ್ಕೂಟರ್ ಅದು. ಯಾವ ಸ್ಕೂಟರ್ ಅಂತಲೂ ನೋಡೋಕ್ಕಾಗಲಿಲ್ಲ, ಅಷ್ಟೊಂದು ಫಾಸ್ಟಾಗಿತ್ತು. ಅಲ್ಲೆಲ್ಲ ಪಾಸ್ ಆದ, ಲೆಫ್ಟ್ಗೆ ಹೋದ ಅಂದ್ಕೊಳ್ತೀನಿ. ವೀಡಿಯೋದಲ್ಲಿ ಕವರ್ ಆಗಿದೆ ಏನೋ ಗೊತ್ತಿಲ್ಲ. ಲೆಫ್ಟ್ಗೆ ಹೋದ, ಹೆವಿ ಸ್ಪೀಡಲ್ಲಿದ್ದ ಅವನು. ಅದು ಯಾರೋ ಒಂದು ಸೈಡ್ ಇಲ್ಲಿ ದೇವ್ರಿಗೆ ಕೈ ಮುಗಿತಾ ಅಂತಿದ್ದು. ಆ್ಯಕ್ಚುಲಿ ಫ್ರೇಮಲ್ಲಿ ಹೊಡೆಯಿತು. ಹೌದಾ, ಅವ್ನು ಸ್ಟೋರಿ ಹೇಳ್ತೀನಿ. ಹೆಕ್ಟರ್ ದುರ್ಗಾ ಪರಮೇಶ್ವರ ದೇವಸ್ಥಾನದವನು. ಸಾಕಂತ ಎಣ್ಣೆ ಹೊಡ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡೋಕೆ ಬಂದಿರಲ್ಲ ಅವನು. ಆ್ಯಕ್ಚುಲಿ ಈಗ ಅಲ್ಲಿ ಅವನು ಹೋಗ್ತಾರ ನೋಡಿದ್ರು. ಈಗ ಆ್ಯಕ್ಚುಲಿ ಅಲ್ಲಿ ಎಲ್ಲಿ ಗೊತ್ತಾ, ಚಿಗಡಿಯರ ಆ ಸರ್ಕಲಲ್ಲಿ ಯಾರೋ ಹಲ್ಲೆ ಮಾಡಿಬಿಟ್ಟು ಅವನ್ನ ಬಿಸಾಕಿದ್ರು. ಸೊ ಅದು ವೀಡಿಯೋ ಕವರ್ ಮಾಡೋದನ್ನೆಲ್ಲ ಅದು ಸ್ಟೋರಿ. ಅದಕ್ಕೆ ಕಂಟಿನ್ಯೂಟಿ ಇದು. ಏನು ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿದ್ರಲ್ಲ ಅವತ್ತು, ಆ ಟೀಮಲ್ಲಿ ಇದ್ದವನು. ದುರ್ಗಾ ಪರಮೇಶ್ವರ ದೇವಸ್ಥಾನ ಬನ್ನಿ ನಿಧಾನಕ್ಕೆ, ನೀವು ಫುಲ್ ಟೈಟ್ ಆಗ್ಬಿಟ್ಟಿದ್ದೀರಾ.
ಫುಲ್ ಲೋಡ್ ಇಲ್ದಲ್ಲ ಜ್ಞಾನ ಬನ್ನಿ ಆರಾಮ್ಸೆ ಹೌದು 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 ನಾನು ಗೆದ್ದವನು ಸೋತವನು ಓಡಿ ಇನ್ನೂ ಎಷ್ಟೇ ನಿಲ್ಲಿಸ್ಬಿಟ್ರೆ ಹಂಗೆ ಓಡಿ ಬಿಗಿ ಕಟ್ಟಿ ಪಂಚ ಓಡಿ ಓಡೋಣ ನೀ ಗೆದ್ರೆ ಸೋತನ ಓಡಿ ನಾನು ಗೆದ್ದೆ ಮಗ ಅಪ್ಪಾಜಿ ಹೌದಾ ನೋಡವ ಅವ್ರಿಗೆ ಅನ್ನ ಇಲ್ಲ ಆದರೂ ಅಷ್ಟೇ ನೋಡವ ನೋಡವ ಅಪ್ಪಾಜಿ ಗೆದ್ದ ಮಗ ಇವನು ಎಣ್ಣೆ ಹೊಡೆದಿರೋನ ನಾಟಿ ಹೊಡೆಯೋದು ಸುಮ್ಮನೆ ಎಣ್ಣೆ ಹೊಡೆದಿರೋ ಒಂಥರ ಈಗ ಕೇಳಿಸೋ ವಯಸ್ಸು ಹಂಗೆ ಅದಕ್ಕೆ ದುರ್ಗಾ ಪರಮೇಶ್ವರ ದೇವಸ್ಥಾನದ ಮಂಜುನಾಥ್ ಬಾಳೆಂಬುಚಿ ಅದು ಸ್ಕೂಟರ್ ಸುಜುಕಿ ಆಕ್ಸಿಸ್ ಅಂದರೆ ಈ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿರೋದು ಮಂಜುನಾಥ್ ಪರವಾಗಿ ಮುಂಚೆ ಪ್ರಥಮ ನಂಬರ್ 1 ಅನ್ನ ಕೊಡ್ರಿ ಎಣ್ಣೆ ಹೊಡೆಯೋಕೆ ದುಡ್ಡು ಐತೆ ಅಣ್ಣ ಉಣ್ಣಕ್ಕೆ ದುಡ್ಡಿಲ್ವಾ ದುಡ್ಡಿಲ್ಲ ಎಲ್ಲ ಮಾತು ಮತ್ತು ಫುಲ್ ಗಮ್ ಅಂತ ಇದ್ದೀರಾ ಹೌದು ನೋಡವ ಎಲ್ಲರೂ ಗೆಲ್ಬೋದು ಹಂಗೆ ನಮ್ಮ ಕೆಲಸನ ನಾನೇ ದಾರಿ ಚೇಂಜ್ ಮಾಡ್ತೀನಿ ಆ ಕಡೆಯಿಂದ ಹೋಗ್ತೀನಿ ಪುಣೆ ಏನಾರು ಫಾಲೋ ಮಾಡೋದು ತಗೊಂಡೋಗಿ ಮಧ್ಯೆ ಸಿಗಾಕ್ಬಿಡ್ತೀನಿ ಸರ್ಕಲ್ಗೆ ಫೋಟೋದ ಬರಲಿಲ್ಲ ಪಾಸ್ ಆಗ್ತದೆ ಆ್ಯಕ್ಚುಲಿ ನಾವು ನೂಡಲ್ಸ್ ತೊಗೋಬೇಕಾಗಿತ್ತು ತೊಗೊಳ್ಳೋಣ ತಗೊಂಡೆ ಆ್ಯಕ್ಚುಲಿ ಅಲ್ಲಿ ಪೊಲೀಸವರು ಪರೋಟ ತಗೋತಿರೋದು ಅದು ಆ ಕಡೆ ಇರಲಿ ಸೊ ಏನಂದರೆ ಪೊಲೀಸರು ಕಾಣಿಸ್ಕೊಂಡಾಗ ಪ್ರೈಸ್ ಹೈಕ್ ಆಗಿರೋದು ಕಣ್ಣಿಗೆ ಬೀಳ್ತಾ ಇದೆ. ಅಂದರೆ ಈಗ ಬ್ರೆಡ್ ತೊಗೊಂಡೆ ಅಲ್ಲಿ ಬ್ರೆಡ್ ತೊಗೊಂಡಿದ್ದು 50 ರೂಪಾಯಿ ತೊಗೊಂಡ. ಆ್ಯಕ್ಚುಲಿ ಬ್ರೆಡ್ಡು ನಾನು ಇಷ್ಟು ದಿವಸ ತೊಗೊಳ್ತಿದ್ವಿ 40 ರೂಪಾಯಿ. ಬೇಸಿಕಲಿ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಬ್ರೆಡ್ ಎಷ್ಟಿತ್ತು ಗೊತ್ತಾ, 30 ರೂಪಾಯಿ ಆಯಿತು, 30 ರೂಪೀಸು. ಈಗ ಯಾವ ಮನೆ ಬಿಟ್ಟು ಬಂದು ಈಗ 2 ವರ್ಷದ ಹಿಂದ್ಗಡೆ ಜಸ್ಟ್ 2 ಇಯರ್ಸ್ ಬ್ಯಾಕ್ ಇದೇ ರೋಡಲ್ಲಿ ನಜೀರ್ಬಾದ್ ರೋಡಲ್ಲಿ ಬರೀ 30 ರೂಪಾಯಿ ಇತ್ತು 1 ಪೌಂಡ್ ಬ್ರೆಡ್. 30 ರೂಪಾಯಿ ಬ್ರೆಡ್ ಕೊಟ್ಬಿಟ್ಟು 20 ರೂಪಾಯಿಗೆ ಇದು ತೊಗೊಳ್ತಿದ್ದೆ. ಅದು ಜಾಮ್ ಲಯನ್ದು ಬರ್ತಾಯಿತ್ತು 20 ರೂಪಾಯಿಗೆ, ಕಿಸಾನ್ದು 25 ರೂಪಾಯಿ. ಸೊ 20 ರೂಪಾಯಿ ಜಾಮ್ ಪ್ಲಸ್ ಒಂದು ಇದು ಏನು 1 ಪೌಂಡ್ ಬ್ರೆಡ್ ತೊಗೊಳ್ತಿದ್ದೆ. ಆಮೇಲೆ ಇದು ಕಟ್ಟಾಯಿತು, ಏನು ಜಾಮ್ ಕಟ್ಟಾಯಿತು. ಯಾಕೆಂದರೆ ಬ್ರೆಡ್ 35 ರೂಪಾಯಿ ಆಯಿತು. ಆಮೇಲೆ ದಿಢೀರಂತ 40 ರೂಪಾಯಿ ಆಯಿತು. 40 ರೂಪಾಯಿ ಇತ್ತು, ಇವಾಗ 50 ರೂಪಾಯಿ ಇವತ್ತಿಂದ 1 ಪೌಂಡ್ ಬ್ರೆಡ್. ಮತ್ತು ಪರೋಟ ತೊಗೊಂಡಿದ್ದೀನಿ ಇಲ್ಲಿ. ಪರೋಟ ಇದು ಅಲ್ಲಿ ನೋಡೋದ ಸೈಜ್ ಎಷ್ಟು ತೊಗೊಂಡಿದೆ ಬಿಸಿ ನೋಡೋದ. ಮಾಮೂಲಿ ಅದೇ ಮುಂಚೆ ದಿವಸ ತೊಗೊಳ್ತಿದ್ನಲ್ಲ, ಎಷ್ಟೋ ಸರಿ ಅಪ್ಲೋಡ್ ಮಾಡಿದ್ದೀನಲ್ಲ, ಸೇಮ್ ಅದೇ ಅಂಗಡಿಲಿ ತೊಗೊಂಡಿದ್ದು, ಅಲ್ಲಿ ಅದೇ ಪರೋಟಗಳು. ಆ್ಯಕ್ಚುಲಿ ಏನು ಕತೆ ಅಂದರೆ, ಪರೋಟ ನಾನು ಬನ್ನೂರಿಂದ ಬಿಟ್ಟು ಬಂದಾಗ ನಂಜನಗೂಡು ರೋಡಲ್ಲಿ RMC ಹತ್ರ ಅಲ್ಲಿ ನಾನು ಯಾವಾಗಲೂ ಪರೋಟ ತೊಗೊಳ್ತಿದ್ದು ಆನ್ ದ ವೇ. ಸೊ ಅಲ್ಲಿ 10 ರೂಪಾಯಿಗೆ ಒಂದು ಪರೋಟ ಕೊಡ್ತಾಯಿದ್ರು ಗುರು, 10 ರೂಪಾಯಿಗೆ ಒಂದು ಪರೋಟ. ಸೊ ಇವತ್ತು ಅದೇ ಪರೋಟ 20 ರೂಪಾಯಿ. ಅಂದರೆ ಅದಕ್ಕಿಂತ ಚಿಕ್ಕ ಸೈಜು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅಲ್ಲಿ ಇದರ ಅಲ್ಲಿ ಮುಸ್ಲಿಮ್ ಅಂಗಡಿ ಇತ್ತು ಹತ್ರ RMC ಹತ್ರ ತೊಗೊಳ್ತಿದ್ನಲ್ಲ, ಅಲ್ಲಿ 2 ಪರೋಟ ಸೇರಿಸ್ಬೇಕು, ಅಷ್ಟು ದೊಡ್ಡ ಪರೋಟ ಇರ್ತಿತ್ತು. ಅಂದರೆ ಇಲ್ಲಿ 2 ಪರೋಟ ಸೇರಿಸಿದ್ರೆ ಅಲ್ಲಿ 1 ಪರೋಟ ಆಗ್ತಿತ್ತು. ಅಂದರೆ RMC ಹತ್ರ ಮಾಡೋ 1 ಪರೋಟನ ಇವರು 2 ಪರೋಟ ಮಾಡ್ತಾರೆ. ಸೊ ಇವ್ರುಗಳು ಇವಾಗ ಕೊಟ್ಟಿರೋ ಪರೋಟ 1 ಪ್ಲೇಟ್ ಪರೋಟ 40 ರೂಪಾಯಿ. ಅಲ್ಲಿ 10 ರೂಪಾಯಿಗೆ ಸಿಗ್ತಾಯಿತ್ತು ಅವಾಗ. ಅರ್ಥ ಆಯ್ತಾ ನಾನು ಹೇಳಿದ್ದು? ಬರೀ 10 ರೂಪಾಯಿ ಕೊಟ್ಟರೆ ಇವಾಗ 1 ಪ್ಲೇಟ್ ಪರೋಟ 40 ರೂಪಾಯಿಗೆ ಸಿಗುತ್ತಲ್ಲ, ಅಷ್ಟೇ ಕ್ವಾಂಟಿಟಿ ಪರೋಟ 10 ರೂಪಾಯಿಗೆ ಸಿಗ್ತಾಯಿತ್ತು ಅವಾಗ. ಇವತ್ತು ನಾನು ಮನೆ ಬಿಟ್ಟು ಬಂದು 5 ವರ್ಷ ಆಗೈತೆ. 5 ವರ್ಷವೂ ಇಲ್ಲ ಅಂದ್ಕೊಳಪ್ಪ.
5 ವರ್ಷ ಅಂತಲೇ ತಗೊಳ್ಳಪ್ಪ. ಡಿಸೆಂಬರ್ 2022 ನಾನು ಆ್ಯಕ್ಚುಲಿ ಊಟ ಮಾಡ್ತಾಯಿದ್ದಿದ್ದು. ಡಿಸೆಂಬರ್ ಸಾರಿ 22. ಓಕೆ ಅವಾಗಲೂ ಊಟ ಮಾಡಿದ್ದೀನಿ ಸ್ವಿಗ್ಗಿಲೆಲ್ಲ ತೊಗೊಂಡು. ಬ್ಯಾಗ್ ಕಳ್ತನ ಆಗೋಕ್ಕೆ ಮುಂಚೆ ಸ್ವಿಗ್ಗಿಲೇ ತೊಗೊಂಡಿದ್ದೀನಿ. ಬ್ಯಾಗ್ ಕಳ್ತನ ಆಗೋವರೆಗೆ ಸ್ವಿಗ್ಗಿಲಿ ಝೊಮೊಟೋಲಿ ಊಟ ತೊಗೊಳ್ಳೋ ರೇಂಜ್ಗಿದ್ದೆ. ಬ್ಯಾಗ್ ಕಳ್ತನ ಆದಮೇಲೆ ಎಲ್ಲ ಹೊಗೆ ಹಾಕ್ಸ್ಕೊಂಡಿದ್ದು ಡಿಸೆಂಬರ್ 2022. ಅಲ್ಲಿಗಿಂತ ಮುಂಚೆ ಸ್ವಿಗ್ಗಿಲಿ ಝೊಮೊಟೋ ತೊಗೊಂಡಿದ್ದೆ, ಪಾರ್ಕಲ್ಲಿ ಕೂತು ಊಟ ಮಾಡಿದ್ದೀನಿ. ಸೊ ಏನು ಕತೆ ಅಂದರೆ ಪ್ರೈಸ್ ಹೈಕ್ ಎಷ್ಟಾಗ್ತಿದೆ ಅಂತ. ನಾನು ಶಬ್ದ ನ್ಯೂಸ್ ಚಾನಲ್ ಕೆಲಸ ಮಾಡ್ತಿದ್ದಾಗ ಪರೋಟ ಒಂದು ಫುಲ್ ಪ್ಲೇಟ್ ಬಿರಿಯಾನಿ ಪ್ಲಸ್ ಅರ್ಧ ಕಬಾಬ್ ಇಷ್ಟನ್ನು ಬರೀ 70 ರೂಪಾಯಿಗೆ ತೊಗೊಂಡಿದ್ದೀನಿ. 60 ರೂಪಾಯಿ 70 ರೂಪಾಯಿಗೆಲ್ಲ ತೊಗೊಳ್ತಿದ್ದೀನಿ. 60 ರೂಪೀಸ್ ಆಫ್ ಬಂದು 60% ಆಫ್ ಇರ್ತಿತ್ತು. ಸೊ ಇವಾಗ 100 ರೂಪಾಯಿ ಕೈಯಲ್ಲಿ ಇಟ್ಕೊಂಡು ಹೋದರೆ 100 ರೂಪಾಯಿಗೆ ಏನೂ ಬರೋಲ್ಲ. ಆನ್ಲೈನಲ್ಲಿ ಮಾತಾಡೋಂಗೇ ಇಲ್ಲ ಹೋಟ್ಲಲ್ಲಿ. ಆನ್ಲೈನ್ ಹೋಟ್ಲಾಗಲಿ ಈ ಮಾಮೂಲಿ ಹೋಟ್ಲುಗಳಲ್ಲಿ ಏನು ಮಾತಾಡೋಂಗೆ ಇಲ್ಲ. 60 ರೂಪಾಯಿ ಒಂದು ಪ್ಲೇಟು ರೈಸ್ ಬಾತು 60 ರೂಪಾಯಿ. ಆ ಒಂದು ಪ್ಲೇಟ್ ರೈಸ್ ಬಾತ್ ತಿಂತಾ ಕೂತ್ಕೊಂಡ್ರೆ ಎಷ್ಟಾಗುತ್ತಾ ಗೊತ್ತಾಗೋದು. ಹೊಟ್ಟೆ ತುಂಬ ತಿಂತೀನಿ ಅಂದರೆ ಕತೆ ಕ್ಲೋಸು. 400 ರೂಪಾಯಿ 500 ರೂಪಾಯಿ ಹಾಕೋಬ ವ್ಯಕ್ತಿಗೆ. ನನಗಂತೂ ಬೇಕಷ್ಟು ದುಡ್ಡು. 400 ರೂಪಾಯಿ 500 ರೂಪಾಯಿ ಒಂದ್ಸರಿ ಊಟ ಮಾಡೋಕ್ಕೆ. ದುನಿಯಾ ಎಷ್ಟು ಎಕ್ಸ್ಪೆನ್ಸ್ ಆಗೋಯ್ತು. ಎಕ್ಸ್ಪೆನ್ಸಿವ್ ಅವರೇ ಕಾಸ್ಟ್ಲಿ ಆಗೋಯ್ತು. ಅದೇ ನನಗೆ ಮಾತ್ರ ಅಷ್ಟು ಮಾಡ್ತಾಯಿದ್ದಾರೋ ಎಲ್ರಿಗೂ ಅಷ್ಟು ತಗೋತಾರೋ ನನಗಂತೂ ಗೊತ್ತಿಲ್ಲ. 35 ರೂಪಾಯಿ 30 ರೂಪಾಯಿದ್ದು ಬ್ರೆಡ್ ಇವತ್ತು 50 ರೂಪಾಯಿ. ಇದು ಮಂಜು ಆಂಟಿ ಕೊಟ್ಟಿದ್ದಾರಲ್ಲ, ಈ ಮಂಜು ಆಂಟಿ ಕೊಟ್ಟಿದ್ದ ಬ್ಯಾಗ್ನ ಕೊಳೆ ಮಾಡಿರೋದು. ವಿಶಾಲ್ ಮಾರ್ಟಲ್ಲಿ ಇದು ತೊಗೊಂಡಲ್ಲ, ಏನು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ನಲ್ಲ, ಅವಾಗ ಈಚೆ ಬ್ಯಾಗ್ ಇಟ್ಟೋಗಿದ್ನಲ್ಲ, ಆವಾಗ ಬ್ಯಾಗ್ನ ಈ ಥರ ಕೊಳೆ ಮಾಡಿಟ್ಟಿರೋದು. ಇನ್ನೂ ಜಾಸ್ತಿ ಇತ್ತು ಆ್ಯಕ್ಚುಲಿ. ಒದ್ರಿದ್ದೀನಿ, ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿದ ಮೇಲೆ ಇದು ಹಿಂಗಿರೋದು. ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಜಾಸ್ತಿ ಇತ್ತು. ಇದೇ ಫಸ್ಟ್ ಕೊಳೆ. ಆ್ಯಕ್ಚುಲಿ ಕೊಳೆ ಗಲೀಜು ಮಾಡೋದೆಲ್ಲ ವೆರಿ ಕಾಮನ್. ಇದು ವಿಶಾಲ್ ಮಾರ್ಟಲ್ಲಿ ಇವತ್ತು ಇದಾಯಿತು. ಇನ್ನೊಂದು ನಾಳೆ ಬೆಳಿಗ್ಗೆ ಹೋಗ್ತೀನಿ ವಿಶಾಲ್ ಮಾರ್ಟ್ಗೆ ಹೋಗಿ ಅದರಲ್ಲಿ ವೀಡಿಯೋ ಎಲ್ಲ ಕವರ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಕತೆ. ಪ್ರೈಸ್ ಜಾಸ್ತಿ ತೊಗೊಂಡ್ರು. 399 ರೂಪಾಯಿ ಪ್ರೈಸ್ಗೆ ಶೂಸ್ಗೆ 400 ಸಮಥಿಂಗ್ ಎಷ್ಟೋ ತೊಗೊಂಡ್ರು. ಕ್ಲೋಸ್ ಟು 500, ಅರೌಂಡ್ 100 ರೂಪೀಸ್ ಜಾಸ್ತಿ ತೊಗೊಂಡ್ರು. ಮತ್ತು ಇದು ಬಿಲ್ಲಿಂಗ್ ಮಾಡೋದು ನಂತರ ಕೂಡ ಇದನ್ನು ತೆಗ್ದಿರಲಿಲ್ಲ, ಪಿನ್ ತೆಗ್ದಿರಲಿಲ್ಲ. ಸೊ ಕುಯ್ ಅಂತ ಸೈರನ್ ನೋಡ್ಕೊಂಡ್ಬಿಡ್ತು ನಾನು ಈಚೆ ಬರೋ ಸಮಯದಲ್ಲಿ. ಆಮೇಲೆ ಪುನಃ ಇನ್ನೊಂದ್ಸರಿ ಚೆಕ್ ಮಾಡಿಬಿಟ್ಟು ಪುನಃ ವಾಪಸ್ ಕಳಿಸಿ ಅಲ್ಲಿ ಬಿಲ್ ಕೌಂಟ್ರ್ ಹತ್ರ ಇದು ತೆಗ್ಸಿದ್ರು, ಏನೋ ಪಿನ್ ತೆಗ್ಸಿ ಅಂತ ಕಳಿಸಿದ್ರು. ಸೊ ಪಿನ್ ತೆಗೆಸ್ಕೊಬಂದಿದ್ದಾಯಿತು. ಜೊತೆಗೆ ಪೇಮೆಂಟ್ ಮಾಡ್ದವನು ಬಡಿ ಮಗ ಪೇಮೆಂಟ್ ತೊಗೊಂಡವನು ಗಾಯಬ ಜಾಗದಿಂದ. ಅಂದರೆ ನನ್ನ ಹತ್ರ ಕ್ಯಾಶ್ ತೊಗೊಂಡ ತಕ್ಷಣ ಪೇಮೆಂಟ್ ಬಿಲ್ ಮಾಡಿದ ತಕ್ಷಣ ಆ ಜಾಗದಿಂದ ಹೊರಟೋಗಿದ್ದ. ಸೊ ಆ ಥರ ಕತೆ ಹೇಳೋದು ನಡೀತು. ಜೊತೆಗೆ ಎನ್ಕ್ವೈರಿ ಕೂಡ ಮಾಡಿದೆ. ಅದು ಎಷ್ಟು ಶೂಸ್ ಅದು ಒಳಗಡೆ ಇದೆ. ಆ್ಯಕ್ಚುಲಿ ಹೇಳ್ತೀನಿ, ಅದು ಶೂಸ್ ತೋರಿಸ್ತೀನಿ ನಾಳೆ ಬೆಳಿಗ್ಗೆ ಕತೆ ಸ್ಟೋರಿ ಮಾಡ್ತೀನಿ. ಅದು ಆ ಶೂಸ್ದು ಎನ್ಕ್ವೈರಿ ಮಾಡಿದೆ ಅಮೌಂಟ್. ಅದಕ್ಕೆ ಮೇಲೆ ಪ್ರೈಸ್ ಏನಿದೆ ಅದೇ ಪ್ರೈಸ್ ಅಷ್ಟೇ ಅಂತ ಹೇಳ್ದ ಅವನು. ಅಂದರೆ ಶೂಸ್ ಮೇಲೆ ಏನು ಪ್ರೈಸ್ ಇದೆ ಅದೇ ಪ್ರೈಸ್ ತೊಗೊಳ್ಳೋದು ಅಂತ ಹೇಳ್ದ. ಸೊ 500 ರೂಪೀಸ್ 400 ರೂಪೀಸ್ 100 ರೂಪೀಸ್ ಎಕ್ಸ್ಟ್ರಾ ತೊಗೊಂಡಿದ್ದಾನೆ. ಅದು ಬೆಳಿಗ್ಗೆ ಆ್ಯಕ್ಚುಲಿ ಅದ್ರ ಕತೆ ಹೇಳ್ತೀನಿ. ಹೋಗಿ ರೆಕಾರ್ಡ್ ಮಾಡ್ಕೊಂಡೇ ಬರ್ತೀನಿ ಆ್ಯಕ್ಚುಲಿ ಒಳಗಡೆ ಹೋಗಿ. ಯಾರು ಹೊಸ ಪ್ರತಿಭೆ ಮಲಗಿರೋದು.